ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2022 ಅಕ್ಟೋಬರ್ ತಿಂಗಳ 19ನೇ ತಾರೀಕು ಸೌಮ್ಯವಾಸರ ಅಂದರೆ ಬುಧವಾರ. ಈ ಬುಧವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಶುಭಕೃತು ನಾಮ ಸಂವತ್ಸರೆ, ದಕ್ಷಿಣಾಯಿನೆ, ಶರದೃತು, ಆಶ್ವಯುಜ ಮಾಸ, ಕೃಷ್ಣ ಪಕ್ಷದ ನವಮಿಯ ತಿಥಿ ಈ ದಿನ ಇದೆ. ದಿನ ನಕ್ಷತ್ರ ಪುಷ್ಯ ನಕ್ಷತ್ರ ಈ ದಿನ ಬೆಳಿಗ್ಗೆ 8:02 ಇರುವಂಥದ್ದು. ನಂತರ ಆಶ್ಲೇಷ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಪ್ರಾತಃ ಕಾಲ 6:09, ಸೂರ್ಯಾಸ್ತ ಸಂಜೆ 6 ಇನ್ನು ಈ ದಿನದ ಕರ್ಣ ಪೂರ್ವಕರ್ಣ ಗರಜ, ಇದು ಮಧ್ಯಾಹ್ನ 2:16 ಇರುವಂಥದ್ದು. ನಂತರ ಉತ್ತರ ಕರ್ಣ ವಣಿಜ ಆರಂಭ ಆಗುತ್ತೆ. ಈ ದಿನದ ಯೋಗ ಸಾಧ್ಯ ಯೋಗ, ದಿಕ್ಷೂಲೆ ಉತ್ತರ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ತುಲ, ಚಂದ್ರ ಇರುವಂಥ ರಾಶಿ ಕರ್ಕಾಟಕ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:08 1:37 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 10:39 12:08 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 7:41 9:10 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 11:43 12:28 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸವನ್ನು ಈ ದುರ್ಮುಹೂರ್ತದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂತಹ ಫಲಿತಾಂಶಗಳು ನಿಮಗೆ ಅಷ್ಟೊಂದು ಅನುಕೂಲಕರವಾಗಿರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಯಾವುದೂ ಕೂಡ ಇಲ್ಲ, ಹಾಗೆ ಅಮೃತ ಕಾಲ ಕೂಡ ಯಾವುದೂ ಇಲ್ಲ. ಇನ್ನು ಈ ದಿನ ವಿಶೇಷವಾಗಿ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಕನ್ಯಾ, ತುಲ, ಮಕರ ಮತ್ತು ಕುಂಭ. ಈ 6 ರಾಶಿಯವರಿಗೆ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ ಈ ದಿನ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿವರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಬುಧ. ಬುಧ ಅಂತ ಹೇಳಿದ್ರೆ ವ್ಯಾಪಾರಕ್ಕೆ ವ್ಯವಹಾರಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ವರ್ತಕರಿಗೆ ಮತ್ತು ವ್ಯಾಪಾರಸ್ಥರಿಗೆ ತುಂಬ ಅನುಕೂಲಕರವಾಗಿರುವಂಥ ದಿನ. ಹಾಗಾಗಿ ನಿಮ್ಮ ವ್ಯಾಪಾರದಲ್ಲಿ ಗರಿಷ್ಠ ಮಟ್ಟವನ್ನು ತಲುಪಲಿಕ್ಕೆ ಈ ದಿನ ಸಾಧ್ಯವಾಗುತ್ತೆ. ಹಾಗೆ ಈ ಬುಧ ಗಣಿತಕ್ಕೆ ಮತ್ತು ಲೆಕ್ಕಾಚಾರಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನದಲ್ಲಿ ಲೆಕ್ಕಪತ್ರಗಳನ್ನು ನೋಡಿಕೊಳ್ಳುವಂಥವ್ರಿಗೆ, ಚಾರ್ಟರ್ಡ್ ಅಕೌಂಟೆಂಟ್ಸ್ಗೆ, ಹಾಗೆ ಲೆಕ್ಕಾಧಿಕಾರಿಗಳಿಗೆ, ಇನ್ನು ಅಕೌಂಟೆಂಟ್ಸ್ಗೆ ಇವರೆಲ್ಲರಿಗೂ ಕೂಡ ತುಂಬ ಅನುಕೂಲತೆಗಳು ಉಂಟಾಗುವಂಥ ದಿನ. ಇನ್ನು ಹಾಸ್ಯಕ್ಕೆ ವಿನೋದಕ್ಕೆ ಕೂಡ ಬುಧ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ನೋಡಿ, ಯಾವುದೇ ಒಂದು ಪುಟ್ಟ ಸನ್ನಿವೇಶ ಇದ್ದರೂ ಕೂಡ ಅದರಲ್ಲಿ ಒಂದು ಹಾಸ್ಯವನ್ನು ನೋಡ್ತೀರಿ, ಅದರಲ್ಲಿ ಒಂದು ಸಂತೋಷ, ಅದರಲ್ಲಿ ಒಂದು ನಗು ಅರಳುವಂಥದ್ದಾಗತ್ತೆ. ಮಾತುಗಾರಿಕೆಗೂ ಕೂಡ ಬುಧ ಕಾರಕನಾಗಿರೋದ್ರಿಂದ ಈ ದಿನ ವಿಶೇಷವಾಗಿ ನಿಮ್ಮ ಹಳೆಯ ಸ್ನೇಹಿತರನ್ನು ಭೇಟಿಯಾಗುವಂಥದ್ದು ಅಥವಾ ಅಂತಹ ಭೇಟಿಗೆ ಒಂದು ಪ್ರಯತ್ನ ಮಾಡುವಂಥದ್ದು ಕೂಡ ಈ ದಿನ ಇರುತ್ತೆ. ಒಟ್ಟಾರೆ ಈ ಬುಧ ಈ ದಿನ ನಿಮ್ಮ ಯಾವುದೇ ರೀತಿಯ ಚಟುವಟಿಕೆಗಳಿಗೆ, ಯಾವುದೇ ರೀತಿಯ ವ್ಯವಹಾರಗಳಿಗೂ ಕೂಡ ಅನುಕೂಲತೆಯನ್ನು ಕಲ್ಪಿಸ್ತಾನೆ. ಹಾಗಾಗಿನೇ ಈ ದಿನದಲ್ಲಿ ಬುಧ ಹೊರವನ್ನು ಅನುಸರಣೆ ಮಾಡ್ಬೋದು. ಅದರಲ್ಲೂ ನೆಗೋಷಿಯೇಷನ್ಸ್ಗೆ,
ಆರ್ಬಿಟ್ರೇಷನ್ಗೆ, ಇನ್ನು ಪಾರ್ಟಿಷನ್ ಡೀಡ್ಸ್ಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಈ ಬುಧ ಹೊರ ಸಂದರ್ಭದಲ್ಲಿ ಮಾಡಬಹುದು. ಅದ್ಭುತವಾದಂಥ ಫಲ ಸಿಕ್ಕತ್ತೆ. ಹಾಗೆ ಈ ಬುಧ ಹೊರೆ ಈ ದಿನ ಇರುವಂಥ ಸಮಯ ಅಂತ ಹೇಳಿದ್ರೆ ಬೆಳಿಗ್ಗೆ 6 ಗಂಟೆ 8 ನಿಮಿಷದಿಂದ 7 ಗಂಟೆ 7 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 1 ಗಂಟೆ 3 ನಿಮಿಷದಿಂದ 2 ಗಂಟೆ 3 ನಿಮಿಷದವರೆಗೆ, ಹಾಗೆ ರಾತ್ರಿ 8 ಗಂಟೆ 2 ನಿಮಿಷದಿಂದ 9 ಗಂಟೆ 2 ನಿಮಿಷದವರೆಗೆ ಬುಧ ಹೊರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು. ಹಾಗೆ ಈ ದಿನ ಇರುವಂಥ ಗುರು ಹೊರ ಕೂಡ ಎಲ್ಲ ಕೆಲಸಗಳಿಗೆ ಅನುಕೂಲವನ್ನು ಕಲ್ಪಿಸುತ್ತೆ. ಹಾಗಾಗಿ ಈ ದಿನ ಗುರು ಹೊರ ಇರುವಂಥ ಸಮಯ ಬೆಳಿಗ್ಗೆ 9 ಗಂಟೆ 6 ನಿಮಿಷದಿಂದ 10 ಗಂಟೆ 5 ನಿಮಿಷದವರೆಗೆ, ಇನ್ನು ಅಪರಾಹ್ನ 4 ಗಂಟೆ 2 ನಿಮಿಷದಿಂದ 5 ಗಂಟೆ 1 ನಿಮಿಷದವರೆಗೆ, ಇನ್ನು ರಾತ್ರಿ 11 ಗಂಟೆ 3 ನಿಮಿಷದಿಂದ 12 ಗಂಟೆ 4 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು. ಆದರೆ ಈ ದಿನ ಇರುವಂಥ ಶನಿ ಹೊರವನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಹಾಗಾಗಿ ಯಾವುದೇ ಕೆಲಸಗಳಲ್ಲಿ ನೀವು ಶೀಘ್ರವಾದ ಫಲಿತಾಂಶವನ್ನು ಬಯಸ್ತಾ ಇದ್ದರೆ ಈ ಶನಿ ಹೋರಾದಲ್ಲಿ ಕೆಲಸವನ್ನು ಆರಂಭ ಮಾಡಬೇಡಿ. ಹಾಗಾಗಿ ಶನಿ ಹೋರ ಇರುವಂಥದ್ದು ಈ ದಿನ ಬೆಳಿಗ್ಗೆ 8 ಗಂಟೆ 6 ನಿಮಿಷದಿಂದ 9 ಗಂಟೆ 6 ನಿಮಿಷದವರೆಗೆ, ಇನ್ನು ಅಪರಾಹ್ನ 3 ಗಂಟೆ 2 ನಿಮಿಷದಿಂದ 4 ಗಂಟೆ 2 ನಿಮಿಷದವರೆಗೆ, ಹಾಗೆ ರಾತ್ರಿ 10 ಗಂಟೆ 3 ನಿಮಿಷದಿಂದ 11 ಗಂಟೆ 3 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಹಾಗೆ ಈ ದಿನ ಇರುವಂಥ ಶುಕ್ರ ಹೋರ ಕೂಡ ಚೆನ್ನಾಗಿಲ್ಲ. ಅದರಲ್ಲೂ ಈ ವಿವಾಹಾದಿ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಶುಭ ಕಾರ್ಯಗಳನ್ನು ಈ ಶುಕ್ರ ಹೋರ ಸಂದರ್ಭದಲ್ಲಿ ಮಾಡಬೇಡಿ. ಇನ್ನು ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥದ್ದಾಗಲಿ, ಇನ್ನು ವ್ಯಾಪಾರ ವ್ಯವಹಾರಗಳ ಬಗ್ಗೆ ತೀರ್ಮಾನ ಮಾಡುವಂಥದ್ದಾಗಲಿ, ಒಂದು ಪಾರ್ಟ್ನರ್ಶಿಪ್ಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಅಗ್ರಿಮೆಂಟ್ಗೆ ಸೈನ್ ಹಾಕುವಂತಹ ಸಂದರ್ಭಗಳಾಗಲಿ ಈ ಶುಕ್ರ ಹೋರಾದಲ್ಲಿ ಬರದಂತೆ ನೋಡಿಕೊಳ್ಳಿ. ಈ ಶುಕ್ರ ಹೋರ ಈ ದಿನ ಇರುವಂಥದ್ದು ಪ್ರಾತಃ ಕಾಲ 5 ಗಂಟೆ 7 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 8 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 12 ಗಂಟೆ 4 ನಿಮಿಷದಿಂದ 1 ಗಂಟೆ 3 ನಿಮಿಷದವರೆಗೆ, ಹಾಗೆ ರಾತ್ರಿ 7 ಗಂಟೆ 1 ನಿಮಿಷದಿಂದ ರಾತ್ರಿ 8 ಗಂಟೆ 2 ನಿಮಿಷದವರೆಗೆ ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಒಳ್ಳೆಯದಾಗತ್ತೆ. ಹಾಗಾಗಿ ವೀಕ್ಷಕ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಉತ್ತಮ ಸಂದರ್ಭದಲ್ಲಿ ಆರಂಭ ಮಾಡಿ. ಅಂದರೆ ಮುಹೂರ್ತ ಚೆನ್ನಾಗಿರಬೇಕು, ಹೊರ ಚೆನ್ನಾಗಿರಬೇಕು. ಏಕೆಂದರೆ ಕೆಲವು ಹೊರಗಳಲ್ಲಿ ಮಾತ್ರ ಕೆಲವು ಕೆಲಸಗಳನ್ನು ಆರಂಭ ಮಾಡಿದ್ರೆ ಅತ್ಯಂತ ಉತ್ತಮ ಫಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ನೀವು ಪ್ರತಿನಿತ್ಯ ಸಿರಿಗನ್ನಡ ಸುದ್ದಿವಾಹಿನಿಯಲ್ಲಿ ಪ್ರಸಾರ ಆಗುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಿಂದ ನಿಮಗೆ ಕೆಲವು ಅನುಕೂಲಕರ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡಿದಾಗ ಖಂಡಿತ ನಿಮ್ಮ ಪ್ರಯತ್ನ 100ಕ್ಕೆ 100ರಷ್ಟು ಯಶಸ್ವಿಯಾಗತ್ತೆ ಅಂತ ಹೇಳ್ತಾ, ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋದಕ್ಕೆ ಮೊದಲು ನಮ್ಮ ವೀಕ್ಷಕ ಬಂಧುಗಳು ಕೇಳಿರುವಂಥ ಕೆಲವು ಪ್ರಶ್ನೆಗಳ ಬಗ್ಗೆ ಗಮನ ಹರಿಸೋಣ. ಇಲ್ಲಿ ನಮ್ಮ ವೀಕ್ಷಕರಲ್ಲಿ ಒಬ್ಬರಾದಂಥ ರೇಖಾ ಬೆಲ್ಲದ್ ಇವರು ಒಂದು ಸಮಸ್ಯೆಯನ್ನು ಬಹಳ ದಿನಗಳಿಂದ ಹೇಳ್ಕೊಳ್ತಾ ಇದ್ದಾರೆ. ಅದೇನೆಂದರೆ, ಪ್ರತಿದಿನ ಒಲೆಯ ಮೇಲೆ ಇಟ್ಟಂತಹ ಪಾತ್ರೆ ಸುಟ್ಟು ಹೋಗುತ್ತೆ. ನೀವು ಏನೇ ಅಡುಗೆಯನ್ನು ಮಾಡ್ಲಿಕ್ಕೆ ಹೋದರೂ ಕೂಡ ಅದು ಸುಟ್ಟು ಹೋಗುತ್ತೆ, ಅಂದರೆ ತಳ ಹಿಡಿಯುತ್ತೆ. ಇದಕ್ಕೆ ಏನು ಕಾರಣ, ಏನು ಪರಿಹಾರ ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ. ಹಾಗಾಗಿ ಕಾಯಿಸ್ತಾ ಇರುವಂಥ ಹಾಲು ತಳ ಹತ್ತುವಂಥದ್ದು, ಅನ್ನ ತಳ ಹತ್ತುವಂಥದ್ದು, ಅಥವಾ ಪಾತ್ರೆಯಲ್ಲಿ ನೀವು ಏನೇ ಪದಾರ್ಥವನ್ನು ಮಾಡಲಿಕ್ಕೆ ಇಟ್ಟರೂ ಕೂಡ ಅದು ಸುಟ್ಟು ಹೋಗುವಂಥದ್ದು, ಇವೆಲ್ಲ ಬಹಳ ಅಪರೂಪಕ್ಕೆ ಕೆಲವು ಮನೆಗಳಲ್ಲಿ ಜರುಗುವಂಥದ್ದು. ಆದರೆ ಒಮ್ಮೆ ಈ ರೀತಿಯ ಸುಟ್ಟು ಹೋಗುವಂಥ ಒಂದು ಪ್ರಕ್ರಿಯೆ ಪ್ರಾರಂಭ ಆದರೆ ಸ್ವಲ್ಪ ದಿನ ಅದು ಮುಂದುವರಿಯುತ್ತೆ, ಒಂದು ದಿನ ಆಗಿ ನಿಂತು ಬಿಡಲ್ಲ. ಹಾಗಾಗಿ ನಿಮ್ಮ ಮನೆಯ ಪಾತ್ರೆಗಳು ಒಲೆಯ ಮೇಲಿಟ್ಟಾಗ ಅದು ಸುಟ್ಟು ಹೋಗ್ತಾ ಇದೆ, ಒಳಗಿರುವಂಥ ಪದಾರ್ಥ ತಳಹತ್ತಿ ಅದನ್ನು ಸೇವನೆ ಮಾಡಲಿಕ್ಕೆ ಸಾಧ್ಯ ಆಗದ ರೀತಿಯಲ್ಲಾಗತ್ತೆ, ಅದನ್ನು ಹೊರಗೆ ಚೆಲ್ಲಬೇಕಾಗತ್ತೆ. ಇಂತಹ ಪರಿಸ್ಥಿತಿಗಳೇನಾದರೂ ಬಂದಿದ್ದರೆ ಇದು ಏನೋ ಒಂದು ಕಷ್ಟದ ದಿನಗಳು ಮುಂದೆ ಬರುವಂಥ ಒಂದು ಸೂಚನೆಯನ್ನು ನೀಡುತ್ತೆ, ಒಂದು ಅಶುಭ ಸೂಚನೆಯನ್ನು ನೀಡುವಂಥದ್ದು. ಅದರಲ್ಲೂ ಈ ಸುಟ್ಟು ಹೋಗುವಂಥದ್ದು ಕಪ್ಪು ಬಣ್ಣವನ್ನು ಪ್ರತಿನಿಧಿಸುವಂಥದ್ದು. ಇಲ್ಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕಪ್ಪು ಬಣ್ಣ ಅಥವಾ ನೀಲಿ ಬಣ್ಣ ಅಂತ ಹೇಳಿದ್ರೆ ಶನಿದೇವರಿಗೆ ಸಂಬಂಧಪಟ್ಟಿರುವಂಥದ್ದು. ಹಾಗಾಗಿ ಈ ಶನಿಯ ದೋಷದಿಂದ ಈ ರೀತಿಯ ಅನರ್ಥಗಳು ಉಂಟಾಗ್ತಾ ಇರುತ್ತೆ. ಆದಷ್ಟು ನೀವು ಪಾತ್ರೆ ತಳ ಹಿಡಿಯೋದನ್ನು ತಪ್ಪಿಸಿ. ಅಂದರೆ ನೀವು ಅಡುಗೆ ಮಾಡುವಂತಹ ಸಂದರ್ಭದಲ್ಲಿ ಒಲೆಯ ಮುಂದೆನೇ ಇರಬೇಕು. ಆ ರೀತಿ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡು ನಿಮ್ಮ ಕಾರ್ಯವನ್ನು ಅಲ್ಲಿ ಮುಂದುವರಿಸಿ. ಸ್ವಲ್ಪ ಹೊರಗಡೆ ಹೋದರೂ ಕೂಡ ಅಥವಾ ಸ್ವಲ್ಪ ಯಾಮಾರಿದ್ರೂ ಕೂಡ ಆ ಪಾತ್ರೆ ಬಿಸಿಯಾಗಿ ತಳ ಹಿಡಿಯುವಂಥದ್ದು ಆಗತ್ತೆ. ಇದರಿಂದ ಕುಟುಂಬದಲ್ಲಿ ನೆಮ್ಮದಿಗೆ ಶಾಂತಿಗೆ ಭಂಗ ಉಂಟಾಗುವಂಥದ್ದು ಕೂಡ ಇದೆ. ಹಾಗೆ
ಪ್ರತಿ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ತುಂಬ ಪ್ರಯಾಸವನ್ನು ಪಡಬೇಕು. ಇನ್ನು ಹಣಕಾಸಿನ ವಿಚಾರದಲ್ಲಿ ಮಾನ ಅವಮಾನಗಳ ಪ್ರಶ್ನೆ ಕೂಡ ಬರುವಂಥದ್ದಾಗತ್ತೆ. ಇದು ಮನಸ್ಸಿಗೆ ಸ್ವಲ್ಪ ಬೇಸರವನ್ನು ತರಿಸುವಂಥ ಪ್ರಸಂಗಗಳಾಗತ್ತೆ. ಹಾಗಾಗಿ ಆರಂಭದಲ್ಲೇ ಈ ಅನರ್ಥವನ್ನು ನಿಲ್ಲಿಸುವಂಥದ್ದು ಬಹಳ ಉತ್ತಮ. ಅದಕ್ಕಾಗಿ ಈ ಶನಿವಾರದ ದಿನ ವಿಶೇಷವಾಗಿ ನವಗ್ರಹ ದರ್ಶನ ಮಾಡಿ ಶನಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಇನ್ನು ಶನಿದೇವರಿಗೆ 5 ಎಳ್ಳುಬತ್ತಿಯ ದೀಪಗಳನ್ನು ಹಚ್ಚಿಡಿ. ಹಾಗೆ ಮನೆಯಲ್ಲಿ ಆಗ್ತಾ ಇರುವಂತಹ ಈ ಅವಘಡವನ್ನು ತಪ್ಪಿಸಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಒಳ್ಳೆಯದಾಗತ್ತೆ. ಒಟ್ಟಾರೆ ನೀವು ಶನಿಯನ್ನು ಸ್ವಲ್ಪ ಬಲಪಡಿಸ್ಕೊಳ್ಳುವಂಥ ಕ್ರಮವನ್ನು ಅನುಸರಣೆ ಮಾಡಬೇಕು. ಹಾಗೆ ಆದಷ್ಟು ಈ ತಳ ಹಿಡಿಯುವಂಥ ಕ್ರಿಯೆಯನ್ನ ನೀವು ನಿಯಂತ್ರಣ ಮಾಡ್ಕೊಳ್ಬೇಕು. ಇಲ್ಲಾಂದ್ರೆ ಸ್ವಲ್ಪ ಕಷ್ಟದ ಸಮಯವನ್ನ ಎದುರಿಸಬೇಕಾಗತ್ತೆ. ಜಾಗ್ರತೆ. ಹಾಗಾಗಿ ನಿಮ್ಮ ಮನೆ ದೇವರು, ನಿಮ್ಮ ಇಷ್ಟ ದೇವರು ತಮಗೆ ಎಲ್ಲ ರೀತಿಯ ಅನುಗ್ರಹವನ್ನು ಉಂಟು ಮಾಡಲಿ. ಪ್ರಸ್ತುತ ಇರುವಂಥ ಬಾಧೆಯಿಂದ ತಮ್ಮನ್ನ ರಕ್ಷಣೆ ಮಾಡಿ ಅನುಗ್ರಹ ಉಂಟು ಮಾಡಲಿ ಅಂತ ಹೇಳಿ ನಾವು ಕೂಡ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ಇನ್ನು ತನುಜಾ ಇವರು ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಈಗಾಗಲೇ ಅವರು 2 ತಿಂಗಳ ಗರ್ಭಿಣಿಯಾಗಿದ್ದಾರೆ. ಸೂರ್ಯಗ್ರಹಣದ ದಿನ ಹೇಗಿರಬೇಕು, ಮಾತ್ರೆ ಯಾವಾಗ ತೆಗೆದುಕೊಳ್ಬೇಕು ಅನ್ನೋಂಥದ್ದು ಬಗ್ಗೆ ಕೆಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಹಾಗಾಗಿ ನಾವು ಗ್ರಹಣದ ಸಂದರ್ಭದಲ್ಲಿ ಅನುಸರಣೆ ಮಾಡಬೇಕಾಗಿರುವಂತಹ ಕ್ರಮಗಳ ಬಗ್ಗೆ ಈಗಾಗಲೇ 3 ಸರಣಿ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಅದನ್ನು ಒಮ್ಮೆ ವೀಕ್ಷಣೆ ಮಾಡಿ. ಜೊತೆಗೆ ನೀವು ಗರ್ಭಿಣಿಯಾಗಿರೋದ್ರಿಂದ ಈ ಗ್ರಹಣ ಸ್ಪರ್ಶ ಕಾಲದಿಂದ ಮೋಕ್ಷ ಕಾಲದವರೆಗೆ ಹೊರಗಡೆ ಹೋಗಬೇಡಿ. ಸೂರ್ಯನ ಕಿರಣಗಳು ನಿಮ್ಮ ಮೇಲೆ ಬೀಳಬಾರದು. ಆ ರೀತಿಯಲ್ಲಿ ಮನೆಯ ಒಳಗೆ ಇರುವಂಥದ್ದಾಗಬೇಕು. ಹಾಗೆ ಸೂರ್ಯಗ್ರಹಣವನ್ನು ಆ ದಿನ ಬರೀ ಕಣ್ಣಿನಿಂದ ದೃಷ್ಟಿಸಿ ನೋಡುವಂಥದ್ದನ್ನು ಕೂಡ ಮಾಡಬಾರ್ದು. ಇನ್ನು ವಿಶೇಷವಾಗಿ ಊಟೋಪಚಾರದ ಬಗ್ಗೆ ಮಧ್ಯಾಹ್ನ 12 ಗಂಟೆಯ ಒಳಗೆ ನೀವು ಊಟವನ್ನು ಮಾಡುವಂಥದ್ದು. ಹಾಗೆ ಮಾತ್ರೆ ಔಷಧಿ ಇತ್ಯಾದಿಗಳಿದ್ರೂ ಕೂಡ ಆ ಸಮಯದಲ್ಲೇ ಸೇವನೆ ಮಾಡಿ. ಇನ್ನು 12ರ ನಂತರ ಸಂಜೆ 6 ಗಂಟೆ 30 ನಿಮಿಷದವರೆಗೆ ಯಾವುದೇ ಪದಾರ್ಥಗಳನ್ನು, ಅದು ದ್ರವ ಆಗಲಿ ಘನ ಆಗಲಿ, ಪದಾರ್ಥಗಳನ್ನು ಸ್ವೀಕರಿಸಬಾರದು ಅನ್ನುವಂಥದ್ದು ಇದೆ. ಆದರೆ ಅನಿವಾರ್ಯ ಸಂದರ್ಭ ಇದ್ದರೆ ಮಾತ್ರ ಅದಕ್ಕೆ ಪ್ರಾಯಶ್ಚಿತ್ತ ವಿಧಿಪೂರ್ವಕವಾಗಿ ಅದನ್ನು ಸೇವಿಸ್ಬೋದು. ಆದರೂ ಕೂಡ ಸಾಧ್ಯ ಆದರೆ ಅದನ್ನು ಅವಾಯ್ಡ್ ಮಾಡಿ. ಹಾಗೆ ನಾಳೆ ಪ್ರಸಾರ ಆಗುವಂಥ ಈ ಗ್ರಹಣದ ಬಗ್ಗೆ ಮತ್ತಷ್ಟು ವಿಚಾರಗಳನ್ನು ನೀವು ಫಾಲೋ ಮಾಡಿ. ಆ ಟಿಪ್ಸನ್ನು ಅಳವಡಿಸ್ಕೊಳ್ಳಿ. ಒಳ್ಳೆಯದಾಗತ್ತೆ ಅಂತ ಹೇಳ್ತಾ, ಇನ್ನು ರೇಖಾ ಮಾಲಗೌಡ ಇವರು ಕನಸಿನಲ್ಲಿ ಇಲಿ ಕಾಣಿಸಿಕೊಂಡ್ರೆ ಏನರ್ಥ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಮನೆಯಲ್ಲಿ ಆ ಇಲಿ ಹಿಕ್ಕೆ ಹಾಕಿ ಹಿಡಿಲಿಕ್ಕೆ ಹೋದಾಗ ಅದು ರೂಮ್ ಒಳಗೆ ಹೋಗಿ ಸೇರಿಕೊಳ್ಳುವಂಥ ಒಂದು ಕನಸು ಬಂದಿದೆ ಅನ್ನೋವಂಥದ್ದನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಕನಸಿನಲ್ಲಿ ವಿನಾಯಕನ ವಾಹನವಾದಂತಹ ಇಲಿಯನ್ನು ಕಂಡ್ರೆ ತುಂಬ ಶುಭವಾಗತ್ತೆ, ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ. ಹಾಗೆ ಕಷ್ಟದ ದಿನಗಳು ಕಳೆದು ಹೋಗಿ ಸುಖದ ದಿನಗಳು ಬರುತ್ತೆ ಅನ್ನುವಂಥದ್ದನ್ನು ಇದು ಸೂಚಿಸುತ್ತೆ. ಹಾಗೆ ನಿಮ್ಮ ಮನೆಯಲ್ಲಿ ಮಾಡ್ತಾ ಇರುವಂಥ ವ್ಯಾಪಾರ ವ್ಯವಹಾರಗಳಾಗಲಿ ಅಥವಾ ನಿಮ್ಮ ಸ್ವಂತ ವ್ಯವಹಾರವಾಗಲಿ, ಉದ್ಯೋಗವನ್ನು ಮಾಡ್ತಾ ಇದ್ದರೆ ಅಲ್ಲಿಂದ ಧನಲಾಭ ಉಂಟಾಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇದು ಇಲಿ ಸಂಕೇತಿಸುವಂಥದ್ದು. ಹಾಗೆ ಕನಸಿನಲ್ಲಿ ಏನಾದರೂ ಬಿಳಿ ಇಲಿಯನ್ನು ನೋಡಿದರೆ ಹಣಕಾಸಿನ ವ್ಯವಹಾರ ಬಹಳ ಅದ್ಭುತವಾಗಿರುತ್ತೆ. ಹಾಗೆ ದಾಂಪತ್ಯ ಜೀವನ ಕೂಡ ತುಂಬ ಚೆನ್ನಾಗಿರುತ್ತೆ. ದಂಪತಿಗಳು ಅನ್ಯೋನ್ಯವಾಗಿ ಇರ್ತಾರೆ. ಇನ್ನು ಮನೆಯಲ್ಲಿ ಯಾವುದೇ ರೀತಿಯ ಒಂದು ಕೋಪ, ಅಸಹನೆ ಅಥವಾ ಸಿಡಿ ಅನ್ನುವಂಥದ್ದು, ಇನ್ನು ಒಬ್ಬರ ಮುಖವನ್ನು ಕಂಡ್ರೆ ಒಬ್ಬರಿಗೆ ಆಗದೇ ಇರುವಂತಹ ಸಂದರ್ಭ, ಇವೆಲ್ಲ ಹೋಗಿ ನೆಮ್ಮದಿ ಪ್ರಾಪ್ತಿಯಾಗತ್ತೆ. ಯಾಕೆಂದರೆ ಬಿಳುಪು ಶಾಂತಿಯ ಸಂಕೇತ. ಹಾಗಾಗಿ ಬಿಳಿ ಇಲಿ ನೆಮ್ಮದಿಯನ್ನು ತರುತ್ತೆ ಅನ್ನುವಂಥದ್ದು. ಇನ್ನು ವಿಶೇಷವಾಗಿ ಇಲಿಯ ಮಲವನ್ನು ನೋಡಿದ್ರೆ, ಅಂದರೆ ಇಲಿಯ ಹಿಕ್ಕೆಯನ್ನು ಏನಾದರೂ ನೋಡಿದ್ರೆ ಅದು ಕೂಡ ತುಂಬ ಶುಭ. ಹಾಗೆ ಕನಸಿನಲ್ಲಿ ಮಲವನ್ನು ಕಂಡ್ರೆ ಶುಭ ಅಂತ ಹೇಳ್ತಾರೆ. ಹಾಗಾಗಿ ಈ ಪವಿತ್ರವಾದ ಇಲಿಯ ಮಲವನ್ನು ನೋಡಿದ್ರೂ ಕೂಡ ಅದು ಶುಭ. ಇನ್ನು ಧನಲಾಭ ಉಂಟಾಗುವಂಥದ್ದು, ಹಾಗೆ ಅನಿರೀಕ್ಷಿತವಾಗಿ ಹಣ ಯಾವುದೋ ಒಂದು ಮೂಲದಿಂದ ನಿಮ್ಮ ಕೈ ಸೇರುವಂಥದ್ದು ಕೂಡ ಇದೆ. ಹಾಗೆ ಇಲಿಯನ್ನೇನಾದರೂ ಕನಸಿನಲ್ಲಿ ನೀವು ಹಿಡಿಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದರೆ ಪ್ರಸ್ತುತದಲ್ಲಿ ಒಂದು ಪ್ರಮುಖವಾದಂತಹ ಕೆಲಸ ನಿಮ್ಮಿಂದ ದೂರ ಹೋಗುತ್ತೆ ಅನ್ನುವಂಥದ್ದು. ಒಂದು ಕೆಲಸ ಕೈ ತಪ್ಪಿ ಹೋಗುತ್ತೆ. ಹಾಗಾಗಿ ಬರುವಂಥ ಒಂದು ಅವಕಾಶವನ್ನು ತಪ್ಪಿಸ್ಕೊಳ್ತೀರಿ ಅನ್ನುವಂಥ ಒಂದು ಅರ್ಥ ಕೂಡ ಬರುತ್ತೆ. ಹಾಗೆ ಇಲಿಯನ್ನೇನಾದರೂ ಕನಸಿನಲ್ಲಿ ಹಿಡಿದುಕೊಂಡಂತೆ ಬಂದರೆ ಆ ಕೆಲಸವನ್ನು ನೀವು ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಿ, ಯಾವುದೋ ಒಂದು ದಾಕ್ಷಿಣ್ಯಕ್ಕೆ ಬಲಿಯಾಗ್ತಾ ಇದ್ದೀರಿ ಅನ್ನುವಂಥ ಒಂದು ಅರ್ಥವನ್ನು ಸೂಚಿಸುತ್ತೆ. ಜೊತೆಗೆ ಅಪಾಯವನ್ನು ಎದುರು ಹಾಕಿಕೊಳ್ತಾ ಇದ್ದೀರಿ ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ಕನಸಿನಲ್ಲಿ ಇಲಿಯನ್ನು ಹಿಡಿಯುವಂಥದ್ದೇನಾದರೂ ಬಂದರೆ ಈ ರೀತಿಯ ಅರ್ಥಗಳಿರುತ್ತೆ ಅನ್ನೋಂಥದ್ದನ್ನು ಹೇಳ್ತಾ, ಇನ್ನು ನೀವು
ವಿವರಣೆ ಕೊಟ್ಟಂತೆ ಕನಸಿನಲ್ಲಿ ಬಂದಿರುವಂತಹ ಇಲಿ ನಿಮಗೆ ಶುಭವನ್ನು ತರುತ್ತೆ, ಶುಭ ಸುದ್ದಿಯನ್ನು ನಿಮಗೆ ನಿಮ್ಮ ಕುಟುಂಬಕ್ಕೆ ತಂದು ಕೊಡುತ್ತೆ ಅಂತ ಹೇಳ್ತಾ, ಅದಕ್ಕಾಗಿ ಈ ದಿನ ಬುಧವಾರ ಗಣಪತಿಯ ದರ್ಶನ ಮಾಡಿ ಗಣಪತಿಯ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ. ಹಾಗೆ 21 ಗರಿಕೆಗಳನ್ನು ಗಣಪತಿಗೆ ಅರ್ಪಣೆ ಮಾಡಿ 21 ನಮಸ್ಕಾರಗಳನ್ನು ಮಾಡಿ ಒಳ್ಳೆಯದಾಗತ್ತೆ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳು ಕೂಡ ನಿರ್ವಿಘ್ನವಾಗಿ ನೆರವೇರಲಿಕ್ಕೆ ಈ ಒಂದು ಕೆಲಸ ಸಹಾಯಕವಾಗುತ್ತೆ ಅಂತ ಹೇಳ್ತಾ, ಇನ್ನು ಸುಮಾ ಮಂಜು ಅವರು ಮಗನ ಜಾತಕವನ್ನು ಹೇಳಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಮಗನ ಹೆಸರು ಭರತ್ ಅಂತ ಹೇಳಿ, ನೀವು ಕೊಟ್ಟಿರುವಂಥ ಹುಟ್ಟಿದ ದಿನಾಂಕ ಮತ್ತು ಹುಟ್ಟಿದ ಸಮಯವನ್ನು ಆಧಾರವಾಗಿಟ್ಕೊಂಡು ಪರಿಶೀಲನೆ ಮಾಡಿದಾಗ ನಿಮ್ಮದು ವೃಶ್ಚಿಕ ರಾಶಿಗೆ ಬರುತ್ತೆ. ಅನುರಾಧ ನಕ್ಷತ್ರ 1ನೇ ಪಾದ, ಶುಕ್ಲ ಪಕ್ಷದ ಏಕಾದಶಿಯ ದಿನ, ಶುಭಯೋಗದಲ್ಲಿ ಶುಕ್ರವಾರದ ದಿನ ಜನನಾಗಿದೆ. ಹಾಗೆ ಧನುರ್ ಲಗ್ನಕ್ಕೆ ಬರುವಂಥದ್ದು. ಲಗ್ನದಲ್ಲೇ ಶನಿ ಮತ್ತು ಕೇತು ಒಟ್ಟಿಗಿದ್ದಾರೆ. ಇನ್ನು ಲಗ್ನದಿಂದ 7ನೇ ಮನೆಯಲ್ಲಿ ಶುಕ್ರ, ರವಿ ಮತ್ತು ರಾಹು ಮೂವರು ಕೂಡ ಒಟ್ಟಿಗೆ ಇದ್ದಾರೆ. ಇನ್ನು 8ನೇ ಮನೆಯಲ್ಲಿ ಬುಧ ಮತ್ತು ಕುಜ ಇರುವಂಥದ್ದು. 12ರಲ್ಲಿ ಗುರು ಮತ್ತು ಚಂದ್ರ ಇದ್ದಾರೆ. ಇದು ವ್ಯಯಸ್ಥಾನದಲ್ಲಿ ಗುರು ಮತ್ತು ಚಂದ್ರ ಇರುವಂಥದ್ದು. ಅದರಲ್ಲೂ ಚಂದ್ರ ನೀಚ ರಾಶಿಯಾದಂಥ ವೃಶ್ಚಿಕದಲ್ಲಿದ್ದಾನೆ. ಇನ್ನು ಕುಜ ಕೂಡ ಕರ್ಕಾಟಕ ರಾಶಿಯಲ್ಲಿದ್ದು ಅದು ಕುಜನಿಗೆ ನೀಚ ರಾಶಿಯಾಗಿರುತ್ತೆ. ಹಾಗಾಗಿ ಚಂದ್ರ ಮತ್ತು ಕುಜ ನೀಚ ಸ್ಥಾನದಲ್ಲಿದ್ದಾರೆ. ಇನ್ನು ರಾಹು ಮತ್ತು ಕೇತು ಇಬ್ಬರು ಕೂಡ ಉಚ್ಚ ಸ್ಥಿತಿಯಲ್ಲಿದ್ದಾರೆ, ಉಚ್ಚ ರಾಶಿಯಲ್ಲಿ ಇದ್ದಾರೆ. ಹಾಗಾಗಿ ನಿಮ್ಮ ಲಗ್ನಾಧಿಪತಿಯಾದಂತಹ ಗುರು, ರಾಶ್ಯಾಧಿಪತಿಯಾದಂತಹ ಕುಜ, ಹಾಗೆ ನಕ್ಷತ್ರಾಧಿಪತಿಯಾದಂಥ ಶನಿ, ಈ ಮೂರರ ಒಂದು ಸಂಯೋಗವನ್ನು ನೋಡಿದಾಗ ಹೆಚ್ಚು ಶ್ರಮಪಟ್ಟು ಕೆಲಸವನ್ನು ನೀವು ನಿರ್ವಹಣೆ ಮಾಡಬೇಕಾಗತ್ತೆ. ಹಾಗಾಗಿ ಯಾವುದನ್ನು ಕೂಡ ಉಪೇಕ್ಷೆ ಮಾಡಬಾರದು, ಎಲ್ಲವನ್ನು ಕೂಡ ಬಹಳ ಸೀರಿಯಸ್ ಆಗಿ ನೋಡಿ ಕೆಲಸವನ್ನು ಮುಂದುವರಿಸಬೇಕಾಗತ್ತೆ. ಹಾಗೆ ಈ ಚಂದ್ರ ನೀಚ ರಾಶಿಯಲ್ಲಿ ಇರೋದರಿಂದ ಮನಸ್ಸಿನಲ್ಲಿ ಸ್ವಲ್ಪ ಚಂಚಲತೆ ಇರುತ್ತೆ. ಹಾಗಾಗಿ ಏಕಾಗ್ರತೆ ಇಲ್ಲ, 5 ನಿಮಿಷ ಒಂದು ಕಡೆ ಕೂತ್ಕೊಳ್ಳಲ್ಲ, ಆ ರೀತಿ ಚಡಪಡಿಸುವಂಥ ಒಂದು ಸ್ವಭಾವ ಇರುತ್ತೆ. ಹಾಗೆ ಕೆಲಸಗಳನ್ನು ಮಾಡುವಾಗೂ ಕೂಡ ಆಸಕ್ತಿ ಇದ್ದರೂ ಏಕಾಗ್ರತೆ ಇಲ್ಲದೆ ಇರೋದರಿಂದ ಕೆಲವು ಎಡವಟ್ಟುಗಳು ಆಗುವಂಥದ್ದಿದೆ. ಹಾಗಾಗಿ ನವಗ್ರಹ ಸ್ತೋತ್ರವನ್ನು ಪಠಣ ಮಾಡ್ಕೊಳ್ಳೋಕ್ಕೆ ಹೇಳಿ, ನವಗ್ರಹ ದೇವಾಲಯಕ್ಕೆ ನೀವೇ ಅವರನ್ನು ಕರೆದುಕೊಂಡು ಹೋಗಿ ಬನ್ನಿ. ವಿದ್ಯಾಭ್ಯಾಸ ಯಶಸ್ವಿಯಾಗಿ ನಡೀಲಿ. ಹಾಗೆ ಆರೋಗ್ಯ ಸಮಸ್ಯೆ ಅಲ್ಪ ಸ್ವಲ್ಪ ಇರುವಂಥದ್ದಿದೆ, ಅದು ಕೂಡ ನಿವಾರಣೆ ಆಗಲಿ ಅಂತ ಹೇಳಿ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು HK ಪಾಟೀಲ್ ಇವರು ಮಗನ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಮಗನ ಹೆಸರು ಪ್ರಶಾಂತ್. ನೀವು ಕೊಟ್ಟಿರುವಂಥ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯವನ್ನು ನೋಡಿ, ಹಾಗೆ ನೀವು ಕಳಿಸಿರುವಂಥ ವಿವರಗಳನ್ನು ನೋಡಿದಾಗ ಸಿವಿಲ್ ಇಂಜಿನಿಯರಿಂಗ್ ಆಗಿದೆ, UPSC ಕೋಚಿಂಗ್ ಕೂಡ ಆಗಿದೆ, ಮುಂದಿನ ಭವಿಷ್ಯ ಏನು ಅನ್ನೋಂಥದ್ರ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಿ. ಹಾಗಾಗಿ ನಿಮ್ಮ ಮಗ ಪ್ರಶಾಂತ್ ಅವರ ರಾಶಿ ವೃಶ್ಚಿಕ ರಾಶಿ, ಜ್ಯೇಷ್ಠ ನಕ್ಷತ್ರ 1ನೇ ಪಾದಕ್ಕೆ ಬರುತ್ತೆ. ಕೃಷ್ಣ ಪಕ್ಷದ ಅಮಾವಾಸ್ಯೆಯ ತಿಥಿಯಲ್ಲಿ ಧೃತಿ ಯೋಗದಲ್ಲಿ ಮಂಗಳವಾರ ಜನನ ಆಗಿರುವಂಥದ್ದು. ಇನ್ನು ಧನುರ್ ಲಗ್ನ ಇವರದ್ದು. ಲಗ್ನದಲ್ಲಿ ಗುರು ಮತ್ತು ಬುಧ ಒಟ್ಟಿಗೆ ಇದ್ದಾರೆ. 4ರಲ್ಲಿ ಶನಿ ಮತ್ತು ಕೇತು ಒಟ್ಟಿಗೆ ಇದ್ದಾರೆ. ಇನ್ನು 9ರಲ್ಲಿ ಕುಜ, 10ರಲ್ಲಿ ರಾಹು, 11ರಲ್ಲಿ ಶುಕ್ರ, 12ರಲ್ಲಿ ರವಿ ಮತ್ತು ಚಂದ್ರ ಒಟ್ಟಿಗೆ ಇರುವಂಥದ್ದಿದೆ. ಹಾಗಾಗಿ ಈ ಜಾತಕವನ್ನು ಬಹಳ ಆಳವಾಗಿ ಅಧ್ಯಯನ ಮಾಡಿದಾಗ ಚಂದ್ರ ನೀಚ ರಾಶಿಯಾದ ವೃಶ್ಚಿಕದಲ್ಲಿದ್ದಾನೆ. ಲಗ್ನಾಧಿಪತಿಯಾದಂತಹ ಗುರು ಲಗ್ನದಲ್ಲೇ ಇದ್ದಾನೆ. ಇನ್ನು ಅಂದರೆ ಧನುರ್ ಲಗ್ನದಲ್ಲಿ ತನ್ನ ಸ್ವಂತ ಮನೆಯಲ್ಲಿ ಇದ್ದಾನೆ. ರಾಶ್ಯಾಧಿಪತಿ ಕುಜ, ನಕ್ಷತ್ರಾಧಿಪತಿ ಬುಧ ಆಗಿರುವಂಥದ್ದು. ಇಲ್ಲಿ ಬುಧ ವಿದ್ಯೆಯನ್ನು, ಪಾಂಡಿತ್ಯವನ್ನು, ಬುದ್ಧಿಯನ್ನು ಕೊಡುವಂಥವನು. ಹಾಗಾಗಿ ನಿಮ್ಮ ಮಗ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತೊಡಗಿಸ್ಕೊಂಡ್ರೂ ಕೂಡ ಅದರಲ್ಲಿ ಸಕ್ಸಸ್ ಅನ್ನುವಂಥದ್ದು ಇದೆ. ಏಕೆ ಅಂತ ಹೇಳಿದ್ರೆ ರಾಶ್ಯಾಧಿಪತಿ ಕುಜ ಆಗಿರುವಂಥದ್ದು. ಹಾಗಾಗಿ ಕಷ್ಟಪಟ್ಟಷ್ಟು ಒಳ್ಳೆಯ ಫಲ ಸಿಕ್ಕತ್ತೆ. ಇನ್ನು ಕುಜ ಸಾಹಸಕ್ಕೆ, ಪರಾಕ್ರಮಕ್ಕೆ, ಹಾಗೆ ಒಂದು ಹಠದ ಸ್ವಭಾವಕ್ಕೂ ಕೂಡ ಕಾರಕನಾಗಿರುವಂಥವನು. ಹಾಗಾಗಿ ಈ ಒಂದು ಪರೀಕ್ಷೆಯನ್ನು ಪಾಸ್ ಮಾಡಲೇಬೇಕು, ಅದರಲ್ಲಿ ತೇರ್ಗಡೆ ಹೊಂದಿ ಒಳ್ಳೆಯ ಸ್ಥಾನವನ್ನು ಅಲಂಕರಿಸಬೇಕು ಅನ್ನುವಂಥ ಒಂದು ಹಠದ ಮನಸ್ಸಿನಿಂದ ಅವರು ಮುಂದುವರಿಬೇಕಾಗತ್ತೆ. ಹಾಗಾಗಿ ಒಂದು ಛಲ ಅನ್ನುವಂಥದ್ದು ಬೇಕು. ಎಲ್ಲೋ ಒಂದು ಕಡೆ ಮನಸ್ಸಿಗೆ ಸ್ವಲ್ಪ ಬೇಸರ, ಜಿಗುಪ್ಸೆ ಅನ್ನುವಂಥದ್ದು ಬರಬಹುದು, ಒಂಟಿತನ ಕಾಡಬಹುದು ಅವರನ್ನು ಆದಷ್ಟು ಜನಮಾನಸದಲ್ಲಿ, ಜನಸಮೂಹದಲ್ಲಿ ಇರುವಂತೆ ನೋಡಿಕೊಳ್ಳುವಂಥದ್ದು. ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸ್ವಲ್ಪ ಪೂರ್ವ ಸಿದ್ಧತೆಯೊಂದಿಗೆ ನೀವು ತೊಡಗಿಸ್ಕೊಂಡ್ರೂ ಕೂಡ ಉತ್ತಮ ಫಲವನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಆದಷ್ಟು ಗುರುವಾರ ಮತ್ತು ಮಂಗಳವಾರ
ಆರಂಭ ಮಾಡಿ. ಆದರೆ ಶುಕ್ರವಾರ ನೀವು ಅವಾಯ್ಡ್ ಮಾಡಿ. ಯಾವುದೇ ಒಂದು ಪ್ರಮುಖ ಕೆಲಸವನ್ನು ಶುಕ್ರವಾರದ ದಿನ ಮಾಡಬೇಡಿ. ಹಾಗೆ ನಿಮಗೆ ಒಳ್ಳೆಯ ವರ್ಷ ಅಂತ ಹೇಳಿದ್ರೆ 31, 40, 49 ಈ ವರ್ಷಗಳಲ್ಲಿ ನಿಮಗೆ ಒಳ್ಳೆಯ ಫಲ ಇದೆ. ಒಳ್ಳೆಯ ತಿರುವು ಬದುಕಿನಲ್ಲಿ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಹಾಗಾಗಿ ಮುಂದಿನ ಭವಿಷ್ಯ ಬಹಳ ಚೆನ್ನಾಗಿದೆ. ಆದರೆ ಸ್ವಲ್ಪ ಕಷ್ಟಪಟ್ಟು ಮುಂದುವರಿಬೇಕಾಗತ್ತೆ. ಸೋಮಾರಿತನವನ್ನು ಬಿಟ್ಟು ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ. ಯಾವುದೇ ಸ್ಪರ್ಧೆಗಳಿದ್ರೂ ಕೂಡ ಅದರಲ್ಲಿ ಜಯಗಳಿಸ್ತೀರಿ. ಹಾಗೆ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಉದ್ಯೋಗ ಕೂಡ ನಿಮಗೆ ಪ್ರಾಪ್ತಿಯಾಗತ್ತೆ. ಹಾಗೆ ಇಲ್ಲಿ 12ರಲ್ಲಿ ರವಿ ಇರೋದ್ರಿಂದ ವ್ಯಯಸ್ಥಾನದಲ್ಲಿ ಸ್ವಲ್ಪ ಆತ್ಮವಿಶ್ವಾಸದ ಮಟ್ಟ ಕಡಿಮೆ ಇರುತ್ತೆ. ಏನೋ ಒಂದು ಭಯ, ಹೆದರಿಕೆ, ಹಿಂಜರಿಕೆ ಅನ್ನುವಂಥದ್ದು ಇದ್ದೇ ಇರುತ್ತೆ. ಆದರೆ ಅದನ್ನು ದಾಟಿ, ಅಂದರೆ ಅದನ್ನು ಮೀರಿ ನೀವು ನಿಮ್ಮ ಕೆಲಸದಲ್ಲಿ, ನಿಮ್ಮ ವಿದ್ಯಾಭ್ಯಾಸದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಕಾಗತ್ತೆ. ಆಗ ಯಶಸ್ಸು ಖಂಡಿತ ಸಿಕ್ಕತ್ತೆ. ನಿಮ್ಮ ಮನೆ ದೇವರು ನಿಮಗೆ ಎಲ್ಲ ರೀತಿಯ ಅನುಗ್ರಹವನ್ನು ಉಂಟು ಮಾಡಲಿ. ಹಾಗೆ UPSC ಆಗಲಿ, KPSC ಆಗಲಿ ಅಥವಾ ಇನ್ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿದ್ರೂ ಕೂಡ ಅದರಲ್ಲಿ ತೇರ್ಗಡೆ ಹೊಂದುವಂತಹ ಬುದ್ಧಿ ಸಾಮರ್ಥ್ಯವನ್ನು ತಮಗೆ ಭಗವಂತ ದಯಪಾಲಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ಇನ್ನು ಮಂಜು KN ಇವರು ತಮ್ಮ ಜಾತಕವನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಆದರೆ ಹುಟ್ಟಿದ ದಿನಾಂಕವನ್ನು ಕೊಟ್ಟಿದ್ದಾರೆ, ಸಮಯವನ್ನು ಕೊಟ್ಟಿಲ್ಲ. ಸಮಯವನ್ನು ಕೊಡದೇ ಇದ್ದರೆ ನಿಮ್ಮ ಜಾತಕ ನಿಖರವಾಗಿರಲ್ಲ. ಆದರೂ ಕೂಡ ಸಮಯ ಗೊತ್ತಿಲ್ಲ ಅಂತ ಹೇಳಿದ್ದಕ್ಕೆ ನಿಮ್ಮ ಜನನದ ಸಮಯ ರಾತ್ರಿ 11 ಗಂಟೆ ಅಂತ ಹೇಳಿ ತೆಗೆದುಕೊಂಡು ಇಲ್ಲಿ ನಿಮ್ಮ ಜನ್ಮ ಕುಂಡಲಿಯನ್ನು ಸಿದ್ಧಪಡಿಸಲಾಗಿದೆ. ಹಾಗಾಗಿ ನಿಮ್ಮದು ಕುಂಭರಾಶಿಗೆ ಬರುತ್ತೆ. ಪೂರ್ವಭಾದ್ರ ನಕ್ಷತ್ರ 3ನೇ ಪಾದ, ಕೃಷ್ಣ ಪಕ್ಷದ ಪಂಚಮಿ ತಿಥಿಯಲ್ಲಿ ಶೋಭನ ಯೋಗದಲ್ಲಿ ಭಾನುವಾರದ ದಿನ ಜನನ ಆಗಿದೆ. ಇನ್ನು ಮೀನ ಲಗ್ನಕ್ಕೆ ಬರುವಂಥದ್ದು. ಲಗ್ನದಲ್ಲೇ ಶನಿ ಇದ್ದಾನೆ, 2ರಲ್ಲಿ ಕೇತು, 4ರಲ್ಲಿ ಬುಧ ಮತ್ತು ರವಿ, ಜೊತೆಗೆ ಶುಕ್ರ ಇದ್ದಾರೆ, 7ರಲ್ಲಿ ಕುಜ, ಇನ್ನು 8ರಲ್ಲಿ ರಾಹು, 9ರಲ್ಲಿ ಗುರು, 12ರಲ್ಲಿ ಚಂದ್ರ ಇದ್ದಾನೆ. ಚಂದ್ರ ವ್ಯಯಸ್ಥಾನದಲ್ಲಿದ್ದಾನೆ. ಇದರಿಂದ ಸ್ವಲ್ಪ ವೆಚ್ಚಗಳು ಜಾಸ್ತಿ ಆಗುತ್ತೆ. ಆದಾಯ ಕಡಿಮೆ ಇದ್ದು ವೆಚ್ಚ ಜಾಸ್ತಿ ಆಗುವಂಥದ್ದು. ಹಾಗೆ ಮನಸ್ಸಿಗೆ ಯಾವುದೋ ಹಿತ ಅನ್ನುವಂಥದ್ದು ಇಲ್ಲ. ಏನೋ ಒಂದು ಚಿಂತೆ ನಿಮ್ಮನ್ನು ಕಾಡುತ್ತೆ. ಹಾಗೆ ತೃಪ್ತಿ ಅನ್ನುವಂಥದ್ದು ಇಲ್ಲ. ಒಂದು ಕೆಲಸವನ್ನು ಮಾಡಲಿಕ್ಕೆ ಹೊರಟ್ರೆ ಅದನ್ನು ಅರ್ಧಂಬರ್ಧಕ್ಕೆ ಬಿಡುವಂಥ ಮನಸ್ಸಾಗತ್ತೆ. ಇನ್ನೊಂದು ಹೊಸ ಕೆಲಸವನ್ನು ಆರಂಭ ಮಾಡ್ತೀರಿ. ಹಾಗಾಗಿ ಅರ್ಧಂಬರ್ಧ ಕೆಲಸಗಳಾಗುವಂಥದ್ದು, ಜೊತೆಗೆ ಮಾನಸಿಕವಾಗಿ ಸ್ವಲ್ಪ ಒತ್ತಡ, ಹಿಂಸೆ ಇರುವಂಥದ್ದು ಕೂಡ ಆಗುತ್ತೆ. ಅದನ್ನು ನೀವು ಮೀರಿ ನಿಲ್ಲಬೇಕಾಗತ್ತೆ. ಇನ್ನು ವಿಶೇಷವಾಗಿ ಶನಿ ವಕ್ರಿಯಾಗಿದ್ದಾನೆ, ಗುರು ಕೂಡ ವಕ್ರಿ. ಹಾಗಾಗಿ ಈ ಶನಿ ಮತ್ತು ಗುರು ವಕ್ರ ಗತಿಯಲ್ಲಿದ್ದಾಗ ಸ್ವಲ್ಪ ಕೆಲಸ ಕಾರ್ಯಗಳಲ್ಲೂ ಕೂಡ ಹಿನ್ನಡೆ ಉಂಟಾಗುವಂಥದ್ದು ಇದೆ. ಇನ್ನು ನಿಮ್ಮ ಕೆಟ್ಟ ದಿನ ಅಂತ ಹೇಳಿದ್ರೆ ನಿಮಗೆ ಗುರುವಾರ. ಆದರೆ ಒಳ್ಳೆಯ ದಿನ ಶನಿವಾರ, ಬುಧವಾರ, ಶುಕ್ರವಾರ ಈ ದಿನಗಳಂದು ಒಳ್ಳೆಯ ಕೆಲಸವನ್ನು ಆರಂಭ ಮಾಡಿ ಒಳ್ಳೆಯ ಫಲಿತಾಂಶವನ್ನು ಪಡ್ಕೊಳ್ತೀರಿ. ಹಾಗೆ ಒಳ್ಳೆಯ ವರ್ಷ ಅಂತ ಹೇಳಿದ್ರೆ ನಿಮಗೆ 33ನೇ ವರ್ಷ, 42 ಮತ್ತು 51ನೇ ವರ್ಷದಲ್ಲಿ ಬಹಳ ಅದ್ಭುತವಾದಂಥ ಯಶಸ್ಸನ್ನು ಗಳಿಸ್ಕೊಳ್ತೀರಿ. ಯಶಸ್ಸಿನ ಮೆಟ್ಟಿಲಿನಲ್ಲಿ ಇರ್ತೀರಿ ಈ ಸಂದರ್ಭದಲ್ಲಿ. ಹಾಗೆ ನಿಮ್ಮ ಅದೃಷ್ಟ ಸಂಖ್ಯೆ 6 ಆಗಿರುವಂಥದ್ದು. ಇನ್ನು ನಿಮ್ಮ ಲಗ್ನಾಧಿಪತಿ ಗುರು, ರಾಶ್ಯಾಧಿಪತಿ ಶನಿ ಮತ್ತು ನಕ್ಷತ್ರಾಧಿಪತಿ ಕೂಡ ಗುರು ಆಗಿರುವಂಥದ್ದು. ಹಾಗಾಗಿ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ. ಹಾಗೆ ವಿಶೇಷವಾಗಿ ಗುರುಬಲವನ್ನು ಪಡ್ಕೊಳ್ಳಿಕ್ಕೆ ಬೇಕಾದಂಥ ಕೆಲವು ಸರಳವಾದಂಥ ಪರಿಹಾರ ಕ್ರಮಗಳನ್ನು ಅನುಸರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ವೀಕ್ಷಕ ಬಂಧುಗಳೇ, ನೀವು ಯಾವುದೇ ಪ್ರಶ್ನೆಯನ್ನು ಕೇಳಿದ್ರೂ ಕೂಡ 3 ಸರಿಯಾದ ನಿಖರವಾದ ಮಾಹಿತಿಯನ್ನು ನಮಗೆ ಕೊಡಬೇಕು. ಅಂದರೆ ನೀವು ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಸ್ಥಳ ಮತ್ತು ನಿಮ್ಮ ಹೆಸರು ಇಷ್ಟನ್ನು ಕೂಡ ತಿಳಿಸಬೇಕು. ಜೊತೆಗೆ ಯಾವ ಉದ್ದೇಶ ಇಟ್ಟುಕೊಂಡು ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಿ ಅನ್ನುವಂಥದ್ದನ್ನು ಕೂಡ ಹೇಳಬೇಕಾಗತ್ತೆ ಅಲ್ಲಿ. ಹಾಗಾಗಿ ನೀವು ಕೇಳುವಂತಹ ಪ್ರಶ್ನೆ ಎಷ್ಟು ಮನದಟ್ಟಾಗುವಂತೆ ಇರುತ್ತೋ ಅಷ್ಟೇ ಸಮರ್ಪಕವಾದ ಉತ್ತರವನ್ನು ಕೂಡ ನಮ್ಮಿಂದ ನೀವು ನಿರೀಕ್ಷೆ ಮಾಡಬಹುದು ಅಂತ ಹೇಳ್ತಾ, ಇನ್ನು ನಮ್ಮ ವೀಕ್ಷಕ ಬಂಧುಗಳ ಕೇಳಿರುವಂಥ ಉಳಿದ ಪ್ರಶ್ನೆಗಳನ್ನು ನಾಳಿನ ಸಂಚಿಕೆಯಲ್ಲಿ ಮತ್ತಷ್ಟು ಪ್ರಶ್ನೆಗಳನ್ನು, ಪರಿಹಾರವನ್ನು ಕಂಡುಕೊಳ್ಳೋಣ ಅಂತ ಹೇಳ್ತಾ, ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮದ ಬಗ್ಗೆ ಕೆಲವು ಮಾಹಿತಿಗಳನ್ನು ತಿಳ್ಕೊಳ್ಳೋಣ ಬನ್ನಿ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾವು ಗ್ರಹಣದ ಕಾಲದಲ್ಲಿ ಸಂಭವಿಸಬಹುದಾದಂತಹ ದುಷ್ಟ ಪರಿಣಾಮಗಳನ್ನು ತಡಿಲಿಕ್ಕೆ ದರ್ಭೆಯನ್ನು ಉಪಯೋಗಿಸ್ತೇವೆ. ಹಾಗಾಗಿ ದರ್ಭೆಗೆ ಇರುವಂತಹ ಮಹತ್ವ ಏನು, ಯಾಕಾಗಿ ಅದನ್ನು ಉಪಯೋಗಿಸ್ತೇವೆ ಅನ್ನೋಂಥದ್ರ ಬಗ್ಗೆ ಕೆಲವು ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ನೋಡಿ, ಯಾವುದೇ ರೀತಿಯ ಕಾರ್ಯ ಇರಲಿ, ಅದು ದೇವತಾ ಕಾರ್ಯ ಇರಲಿ, ಪಿತೃ ಕಾರ್ಯ ಇರಲಿ, ದರ್ಭೆ ಇಲ್ಲದೆ ಆ ಕಾರ್ಯವನ್ನು ಮಾಡಲ್ಲ. ಸಾಮಾನ್ಯವಾಗಿ ಯಾರು ಕರ್ತೃ ಇರ್ತಾರೆ ಅವರು ಬಲಗೈ ಉಂಗುರ ಬೆರಳಿಗೆ ದರ್ಭೆಯನ್ನು
ಅಂದರೆ ಪವಿತ್ರ ಅಂತ ಹೇಳಿ ಅದನ್ನು ಸಿಕ್ಕಿಸಿಕೊಂಡೇ ದರ್ಭೆಯಿಂದ ಮಾಡಿದಂತಹ ಉಂಗುರವನ್ನು ಇಟ್ಟುಕೊಂಡೇ ಆ ಕಾರ್ಯವನ್ನು ಮಾಡುವಂಥದ್ದಿದೆ. ಹಾಗೆ ಗ್ರಹಣ ಕಾಲದಲ್ಲಿ ಸಂಭವಿಸಬಹುದಾದಂತಹ ಕೆಲವು ದುಷ್ಟ ಪರಿಣಾಮಗಳನ್ನು ತಡಿಲಿಕ್ಕೆ ಕೂಡ ದರ್ಭೆಯನ್ನು ತಿಂಡಿ ತೀರ್ಥಗಳ ಮೇಲೆ, ಹಾಲು ಮೊಸರು, ಹಾಗೆ ದೇವರ ಮನೆಯಲ್ಲಿ ಕೂಡ ದೇವರ ವಿಗ್ರಹಗಳ ಮೇಲೆ ಕೂಡ ಈ ದರ್ಭೆಯನ್ನು ಹಾಕುವಂಥ ಒಂದು ಪದ್ಧತಿ ಇದೆ. ಹಾಗಾಗಿ ಈ ದರ್ಭೆಗೆ ಎಲ್ಲಿಲ್ಲದಂತಹ ಮಹತ್ವ ಇದೆ. ಹಾಗಾದರೆ ಈ ದರ್ಭೆಗೆ ಯಾಕೆ ಅಂಥ ಸ್ಥಾನ ಬಂದಿದೆ ಅನ್ನೋಂಥದ್ರ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ. ಇಲ್ಲಿ ದರ್ಭೆಯನ್ನು ಅನಾದಿ ಕಾಲದಿಂದಲೂ ಕೂಡ ಪೂಜಾ ಕೈಂಕರ್ಯದಲ್ಲಿ ಉಪಯೋಗಿಸ್ತಾ ಬಂದಿದ್ದಾರೆ. ಇದು ತಮಗೆ ಗೊತ್ತಿರುವಂಥದ್ದು. ಹಾಗೆ ಈ ದರ್ಭೆಗೆ ಒಂದು ಪೌರಾಣಿಕ ಹಿನ್ನೆಲೆ ಇದೆ. ಏನಂದರೆ, ನಾಗಕುಲದ ಕದ್ರುವಿನ ಪರಿವಾರಕ್ಕೆ ಸಹಾಯ ಮಾಡಬೇಕು ಅಂತ ಹೇಳಿ ಗರುಡ ದೇವಲೋಕಕ್ಕೆ ಹೋಗಿ ಅಮೃತ ಕಳಶವನ್ನು ತರ್ತಾನೆ. ಆ ಅಮೃತ ಕಳಶವನ್ನು ಭೂಲೋಕಕ್ಕೆ ತಂದಾಗ ಅದನ್ನು ದರ್ಭೆಯ ಮೇಲಿಟ್ಟು ಕದ್ರುವಿಗೆ ಹೇಳಿ ಕಳಿಸ್ತಾನೆ, ಅಮೃತ ಬಂದಿದೆ, ಅದನ್ನು ತನ್ನ ಪರಿವಾರಕ್ಕೆ ನೀಡಿ ಅಂತ ಹೇಳಿ. ಆ ಸಂದರ್ಭದಲ್ಲಿ ನಾಗ ಸಂತತಿ ಬಂದು ಅಮೃತವನ್ನು ಪಾನ ಮಾಡಬೇಕು ಅಂದ್ಕೊಳ್ಳೋ ಅಷ್ಟರಲ್ಲೇ ಇಂದ್ರ ಧಾವಿಸಿ ಬಂದು ಆ ಅಮೃತ ಕಳಶವನ್ನು ಅಪಹರಿಸಿ ದೇವಲೋಕಕ್ಕೆ ತೆಗೆದುಕೊಂಡು ಹೋಗ್ತಾನೆ. ಆಗ ಆ ಧಾವಂತದಲ್ಲಿ ಅಂದರೆ ಆತುರದಲ್ಲಿ ಕಳಶವನ್ನು ಒಯ್ಯಬೇಕು ಅನ್ನುವಂತಹ ಸಂದರ್ಭದಲ್ಲಿ ಅಮೃತ ಕಳಶದಿಂದ ಕೆಲವು ಬಿಂದುಗಳು ತುಳುಕಿ ದರ್ಭೆಯ ಹುಲ್ಲಿನ ಮೇಲೆ ಬೀಳುತ್ತೆ. ನಂತರ ಬಂದಂತಹ ಸರ್ಪಗಳು ನೋಡಿದ್ರೆ ಅಮೃತ ಕಳಶ ಇಲ್ಲ, ಆದರೆ ದರ್ಭೆಯ ಮೇಲೆ ಅಮೃತದ ಹನಿಗಳಿರುತ್ತೆ. ಆಗ ಆ ದರ್ಭೆಯ ಮೇಲಿದ್ದಂತಹ ಅಮೃತ ಬಿಂದುಗಳನ್ನೇ ನೆಕ್ಕಲಿಕ್ಕೆ ಹೋಗಿ ತಮ್ಮ ನಾಲಿಗೆಯನ್ನು ಸೀಳಿಕೊಳ್ಳುತ್ತೆ. ಆದ್ದರಿಂದಲೇ ಸರ್ಪಗಳಿಗೆ ಸೀಳಿದ ನಾಲಿಗೆಗಳು ಇರುವಂಥದ್ದು. ಇದನ್ನೇ ದ್ವಿಜಿಹ, 2 ನಾಲಿಗೆಗಳು ಇರುವಂಥದ್ದು ಅನ್ನುವಂಥ ಹೆಸರನ್ನು ಪಡ್ಕೊಳ್ಳುತ್ತೆ ಈ ಸರ್ಪಗಳು. ಹಾಗಾಗಿ ಅಮೃತ ಬಿಂದುಗಳು ತುಳುಕಿ ಆ ರೀತಿ ದರ್ಭೆಗಳ ಮೇಲೆ ಬಿದ್ದಾಗ ಆ ದರ್ಭೆಗಳು ಕೂಡ ಅಮೃತತ್ವವನ್ನು ಪಡ್ಕೊಳ್ಳುತ್ತೆ. ಅದಕ್ಕೆ ಅದನ್ನು ಪವಿತ್ರಿ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ಈ ಪವಿತ್ರಿ ಅನ್ನುವಂಥದ್ದೇ ಪವಿತ್ರ. ಹಾಗೆ ಇದು ಒಂದು ರೀತಿಯ ಹುಲ್ಲಿನ ಜಾತಿಗೆ ಸೇರಿರುವಂಥದ್ದಾಗಿದ್ದು ಹಿಂದೂಗಳಿಗೆ ಪರಮ ಪವಿತ್ರವಾಗಿರುವಂಥದ್ದು. ಆದ್ದರಿಂದಲೇ ಇದನ್ನು ದರ್ಭೆ ಅನ್ನುವಂಥ ಹೆಸರು ಇದಕ್ಕೆ ಬಂತು. ಹಾಗೆ ಈ ದರ್ಭೆಗಳಲ್ಲಿ ನಾನಾ ಪ್ರಕಾರಗಳು ಇರುವಂಥದ್ದು. ದರ್ಭೆ ಅಂದರೆ ಒಂದೇ ಜಾತಿಯದ್ದಲ್ಲ. ಇದರಲ್ಲಿ ಕುಶ ಅನ್ನುವಂಥ ಒಂದು ಹೆಸರಿನ ದರ್ಭೆ ಇದೆ, ಕಾಶ ಅನ್ನುವಂಥ ವಿಶ್ವಾಮಿತ್ರ ದರ್ಭೆ, ಯಮ ಅನ್ನುವಂಥ ಧ್ಯಾನದ ದರ್ಭೆ, ಇನ್ನು ಭತ್ತದ ಗರಿ, ಜೊಂಡು, ಬಿಳಿ ಕಮಲ ಇತ್ಯಾದಿಗಳನ್ನು ಕೂಡ ದರ್ಭೆಯ ಪ್ರತಿರೂಪವಾಗಿ ಬಳಸುವಂಥದ್ದು ಇದೆ. ಹಾಗೆ ನಾವು ಯಾವುದೇ ಪೂಜೆ ಪುನಸ್ಕಾರಗಳನ್ನು, ಹೋಮ ಹವನಾದಿಗಳನ್ನು ಮಾಡುವಂತಹ ಸಂದರ್ಭದಲ್ಲಾಗಲಿ ಅಥವಾ ಪಿತೃ ಕಾರ್ಯಗಳನ್ನು ಮಾಡುವಂಥದ್ದು, ಶ್ರಾದ್ದ ಆಗಲಿ ತರ್ಪಣ ಕೊಡುವಂತಹ ಸಂದರ್ಭದಲ್ಲಾಗಲಿ ದರ್ಭೆಯನ್ನು ಬಲಗೈ ಉಂಗುರದ ಬೆರಳಿಗೆ ಧರಿಸಲೇಬೇಕು ಅನ್ನುವಂಥದ್ದು ಇದೆ. ಹಾಗಾಗಿ ಆ ದರ್ಭೆಯಿಂದ ಮಾಡಿದಂಥ ಉಂಗುರವನ್ನೇ ಪವಿತ್ರ ಅಂತ ಹೇಳಿ ಕರೆಯುವಂಥದ್ದು. ಇಲ್ಲಿ ಕೆಲವೊಮ್ಮೆ 1 ದರ್ಭೆಯಿಂದ, ಕೆಲವೊಮ್ಮೆ 2 ದರ್ಭೆ, 3 ದರ್ಭೆ, ಹಾಗೆ 5 ದರ್ಭೆಗಳನ್ನು ಜೋಡಿಸಿ ಈ ಪವಿತ್ರದ ಉಂಗುರವನ್ನು ಮಾಡಿರ್ತಾರೆ. ಅದನ್ನು ಮುಂದೆ ನೋಡೋಣ, ಯಾವ ಯಾವ ಸಂದರ್ಭದಲ್ಲಿ ಎಷ್ಟು ಸಂಖ್ಯೆಯ ದರ್ಭೆಗಳನ್ನು ಉಂಗುರಕ್ಕೆ ಬಳಸ್ತಾರೆ ಅನ್ನುವಂಥದ್ದನ್ನು. ಇಲ್ಲಿ ಮುಂದೆ ಬರ್ತಾ ಇರುವಂತಹ ಗ್ರಹಣ ಏನಿದೆ, ಈ ಸಂದರ್ಭದಲ್ಲಿ ದರ್ಭೆಯನ್ನು ಬಳಸುವಂಥ ಒಂದು ಪದ್ಧತಿಯನ್ನು ಇಟ್ಕೊಳ್ಬೇಕು. ದರ್ಭೆಗಳು ಸಾಮಾನ್ಯವಾಗಿ ಗ್ರಂಥಿಕೆ ಅಂಗಡಿಯಲ್ಲಿ ದೊರೆಯುತ್ತೆ. ಪೂಜಾ ಸಾಮಗ್ರಿಗಳು ದೊರೆಯುವಂತಹ ಅಂಗಡಿಯಲ್ಲಿ ಅದನ್ನು ಕೂಡ ಮಾರಾಟ ಮಾಡ್ತಾರೆ. ದೇವಾಲಯಗಳಲ್ಲಿ ಇರುತ್ತೆ. ಹಾಗೆ ಪುರೋಹಿತರ ಮನೆಗಳಲ್ಲೂ ಕೂಡ ಇದನ್ನು ಕಟ್ಟು ಕಂತೆಯಾಗಿ ಇಟ್ಕೊಂಡಿರುವಂಥದ್ದು ಇದೆ. ಯಾಕೆಂದರೆ ಈ ದರ್ಭೆಯನ್ನು ವರ್ಷದ ನಿರ್ದಿಷ್ಟ ದಿನದಲ್ಲಿ ಮಾತ್ರ ಅದನ್ನು ಕೊಯ್ದು ಮನೆಗೆ ತರಬೇಕು. ಎಲ್ಲ ದಿನಗಳಲ್ಲೂ ಕೂಡ ದರ್ಭೆಯನ್ನು ಮನೆಗೆ ತರಬಾರದು ಅಥವಾ ಉಪಯೋಗಕ್ಕೆ ಅದನ್ನು ತರಬಾರದು ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ಈ ದರ್ಭೆಗೆ ಅಷ್ಟೊಂದು ಮಹತ್ವದ ಸ್ಥಾನ ಇದೆ. ಹಾಗೆ ದರ್ಭೆಯ ಅಗ್ರದಲ್ಲಿ ಶಿವನಿರ್ತಾನೆ, ಮಧ್ಯದಲ್ಲಿ ವಿಷ್ಣು, ಇನ್ನು ದರ್ಭೆಯ ಬುಡದಲ್ಲಿ ಬ್ರಹ್ಮ ಉಪಸ್ಥಿತರಿರ್ತಾರೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ. ಹಾಗೆ ಹಿಂದೆ ಮಾನವರು ಬಹು ವಿಧವಾದಂತಹ ದಾನಗಳನ್ನು ಮಾಡ್ತಾ ಇದ್ರು. ಆಗ ದೈತ್ಯರು ಆ ದಾನಗಳ ಫಲವನ್ನು ತಾವೇ ಪಡ್ಕೊಳ್ತಾ ಇದ್ರು. ಈ ಬಗ್ಗೆ ದೇವತೆಗಳಿಗೆ ಒಂದು ಚಿಂತೆ ಉಂಟಾಯಿತು. ಯಾಕೆಂದರೆ ದಾನದ ಫಲ ದೇವತೆಗಳಿಗೆ ಬರ್ತಾ ಇರಲಿಲ್ಲ, ಬದಲಾಗಿ ರಾಕ್ಷಸರು ಅದನ್ನು ಪಡ್ಕೊಳ್ತಾ ಇದ್ರು, ದೈತ್ಯರು ಪಡ್ಕೊಳ್ತಾ ಇದ್ರು. ಈ ಬಗ್ಗೆ ಬ್ರಹ್ಮನಲ್ಲಿ ಒಂದು ನಿವೇದನೆಯನ್ನು ಮಾಡ್ಕೊಳ್ತಾರೆ. ಹಾಗಾಗಿ ಬ್ರಹ್ಮದೇವರು ಒಂದು ನಿಯಮವನ್ನು ಜಾರಿಗೊಳಿಸ್ತಾರೆ. ಅದೇನೆಂದರೆ, ಇನ್ನು ಮುಂದೆ ದೇವತಾ ಕಾರ್ಯಗಳಲ್ಲಿ ದರ್ಭೆ, ಅಕ್ಷತೆ ಮತ್ತು ಜಲವನ್ನು ಉಪಯೋಗಿಸಬೇಕು. ಹಾಗೆ ಪಿತೃ ಕಾರ್ಯಗಳಲ್ಲಿ ದರ್ಭೆ, ಅಕ್ಷತೆ ಮತ್ತು ತಿಲಗಳನ್ನು ಬಳಸಬೇಕು. ತಿಲ ಅಂದರೆ ಎಳ್ಳು, ಇದನ್ನು ಬಳಸಬೇಕು ಅಂತ ಹೇಳ್ತಾರೆ.
ಹಾಗಾಗಿನೇ ಜಲ ಮತ್ತು ತಿಲ ಎರಡು ಬಹಳ ಮುಖ್ಯವಾಗಿ ಉಪಯೋಗಿಸುವಂಥದ್ದು ಈ ದೇವತಾ ಕಾರ್ಯ ಮತ್ತು ಪಿತೃ ಕಾರ್ಯಗಳ ಸಂದರ್ಭದಲ್ಲಿ. ಹಾಗೆ ಈ ದರ್ಭೆ ತ್ರಿಮೂರ್ತಿಗಳ ಪ್ರತಿರೂಪವಾಗಿ ಇದ್ದಿದ್ದರಿಂದ ಮಾನವರು ಎಲ್ಲಿ ದರ್ಭೆಯನ್ನು ಬಳಸ್ತಾರೆ ಅಲ್ಲಿ ಈ ದೈತ್ಯರು ಬರಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿನೇ ಈ ದರ್ಭೆಗಳನ್ನು ಯಜ್ಞಾಂಗಗಳಾಗಿ ಉಪಯೋಗಿಸ್ತಾ ಇದ್ರು. ಇದರಿಂದ ದೈತ್ಯರು ಅವುಗಳ ಹತ್ತಿರ ಬರ್ತಾ ಇರಲಿಲ್ಲ. ಈ ರೀತಿ ದೇವತಾ ಕಾರ್ಯಕ್ಕೆ ಪಿತೃ ಕಾರ್ಯಕ್ಕೆ ಈ ದೈತ್ಯರ ಉಪಟಳವನ್ನು ತಪ್ಪಿಸ್ಲಿಕ್ಕಾಗಿ ಪರಮಾತ್ಮ ದರ್ಭೆ ಮತ್ತು ತಿಲಗಳನ್ನು ಸೃಷ್ಟಿ ಮಾಡ್ದ ಅನ್ನುವಂಥ ಒಂದು ಪ್ರತೀತಿ ಇದೆ. ಹಾಗಾಗಿ ಈ ದರ್ಭೆಗಳ ಸೃಷ್ಟಿಯ ಬಗ್ಗೆ ಕೂಡ ಒಂದು ಪೌರಾಣಿಕ ಹಿನ್ನೆಲೆ ಇದೆ. ಏನಂದರೆ ವಿಷ್ಣು ವರಾಹ ಅವತಾರವನ್ನು ತಾಳಿದಂತಹ ಸಂದರ್ಭದಲ್ಲಿ ಒಮ್ಮೆ ಭೂಮಿಯ ಮೇಲೆ ನಿಂತು ಮೈ ಕೊಡವಿದಾಗ ಅವನ ಶರೀರದ ಕೆಲವು ರೋಮಗಳು ಬಿದ್ದು ದರ್ಭೆಗಳಾಯಿತು ಅಂತ ಹೇಳ್ತಾರೆ. ಹಾಗೆ ಆ ಬಿದ್ದ ಸ್ಥಳವೇ ಬಹ್ಮಿಷ್ಮತಿ ಪ್ರದೇಶ ಅಂತ ಹೇಳ್ತಾರೆ. ಅಂದರೆ ದರ್ಭೆಗಳ ಪ್ರದೇಶ ಅಂತ ಹೇಳಿ ಅದನ್ನು ಕರೆಯುವಂಥದ್ದಿದೆ. ಹಾಗೆ ಆ ಬಹ್ಮಿಷ್ಮತಿ ಸ್ವಯಂಭುವಿನ ಮನುವಿನ ರಾಜಧಾನಿ ಆಯಿತು ಅನ್ನುವಂಥದ್ದು ಒಂದು ಪುರಾಣ ಹೇಳುತ್ತೆ. ಹಾಗಾಗಿ ದರ್ಭೆಯನ್ನು ಅನಾದಿ ಕಾಲದಿಂದಲೂ ಕೂಡ ಪೂಜಾ ಕೈಂಕರ್ಯದಲ್ಲಿ ಉಪಯೋಗಿಸ್ತಾ ಬಂದಿದ್ದಾರೆ. ಹಾಗೆ ವೇದಗಳ ಕಾಲದಲ್ಲಿ ದೇವರ ಆಸನ ಗ್ರಹಣಕ್ಕೆ ಮುನ್ನ ಆ ಜಾಗದಲ್ಲಿ ದರ್ಭೆಯನ್ನು ಇರಿಸ್ತಾ ಇದ್ರು ಅಂತ ಹೇಳಿ ಒಂದು ಪದ್ಧತಿ ಅನುಸರಣೆಯಲ್ಲಿದೆ. ಹಾಗೆ ಸ್ವಯಂ ಶ್ರೀಕೃಷ್ಣ ಪರಮಾತ್ಮನಿಂದಲೇ ಭಗವದ್ಗೀತೆಯಲ್ಲಿ ದರ್ಭೆಯನ್ನು ಧ್ಯಾನಾಸನಗಳ ಭಾಗವಾಗಿದೆ ಅಂತ ಹೇಳಿ ಉಪದೇಶವನ್ನು ಮಾಡಿದ್ದಾನೆ. ಆದ್ದರಿಂದ ಧ್ಯಾನವನ್ನು, ಯೋಗವನ್ನು ಹಾಗೆ ಪೂಜೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ದರ್ಭೆಯ ಆಸನವನ್ನು ಬಳಸಬೇಕು. ಅಂದರೆ ದರ್ಭೆಯಿಂದ ಮಾಡಿದಂಥ ಚಾಪೆಯನ್ನು ಬಳಸಬೇಕು ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿನೇ ಈ ಧ್ಯಾನ ಮಾಡುವಂತಹ ಸಂದರ್ಭದಲ್ಲಿ, ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಶರೀರದಿಂದ ಮುಖ್ಯವಾಗಿ ಕಾಲಿನ ಬೆರಳಿನ ಮೂಲಕ ಹೊರಹೋಗುವಂತಹ ಶಕ್ತಿಯನ್ನು ಇದು ತಡೆಗಟ್ಟುತ್ತೆ. ಆದ್ದರಿಂದಲೇ ಪೂಜೆಗಳನ್ನು ಮಾಡುವಂಥವರು ಅಥವಾ ಯಾವುದೇ ಶುಭ ಕಾರ್ಯಗಳನ್ನು ಮಾಡುವಂಥವರು ಬರೀ ನೆಲದ ಮೇಲೆ ಕೂರಬಾರ್ದು. ಅದಕ್ಕೆ ಬದಲಾಗಿ ದರ್ಭೆಯ ಚಾಪೆಗಳನ್ನು ಬಳಸುವಂಥದ್ದು, ಹುಲ್ಲಿನ ಚಾಪೆಗಳನ್ನು ಬಳಸುವಂಥದ್ದು ಅಥವಾ ಒಂದು ಮರದ ಹಲಗೆಯ ಮಣೆಯನ್ನಾದರೂ ಬಳಸಿ ಕುಳಿತುಕೊಳ್ಳುವಂಥದ್ದನ್ನು ನಾವು ನೋಡಿದ್ದೇವೆ. ಹಾಗಾಗಿ ನಮ್ಮ ಶರೀರದಲ್ಲಿ ಇರುವಂಥ ಒಂದು ಪಾಸಿಟಿವ್ ಎನರ್ಜಿಯನ್ನು ಭೂಮಿ ಗ್ರಹಿಸುತ್ತೆ. ಹಾಗಾಗಿ ಆ ಎನರ್ಜಿ ಹೋದಾಗ ನಾವು ಮಾಡುವಂಥ ಪೂಜೆಯ ಫಲ ನಮಗೆ ಸಿಕ್ಕಲ್ಲ. ಆದ್ದರಿಂದಲೇ ಅದನ್ನು ತಡಿಲಿಕ್ಕೆ ಈ ಒಂದು ಆಸನದ ವ್ಯವಸ್ಥೆ ಇರುವಂಥದ್ದು. ಅದರಲ್ಲೂ ಬಹಳ ಪವಿತ್ರವಾಗಿರುವಂಥ ದರ್ಭೆಯನ್ನೇ ಕುಶಾಸನ ಅಂತ ಹೇಳಿ ಕರೆಯುವಂಥದ್ದು. ಇದನ್ನು ಯತಿಗಳು, ಮುನಿಗಳು ಹಾಗೆ ದೇವತಾ ಕಾರ್ಯವನ್ನು ಮಾಡುವಂಥವರು, ಪಿತೃಗಳ ಕಾರ್ಯವನ್ನು ಮಾಡುವಂಥವರು ಕೂಡ ಬಳಸ್ತಾ ಇದ್ರು ಅನ್ನುವಂಥದ್ದನ್ನು ಇಲ್ಲಿ ಗಮನಿಸಬೇಕು. ಹಾಗೆ ಹೋಮ ಹವನಾದಿಗಳನ್ನು ಮಾಡುವಂಥ ಸಂದರ್ಭದಲ್ಲೂ ಕೂಡ ದರ್ಭೆಯನ್ನು ಹೋಮಕುಂಡದ ಸುತ್ತಲೂ 4 ಬದಿಯಲ್ಲೂ ಕೂಡ ಹಾಕಿರ್ತಾರೆ. ಇದನ್ನು ಪರಿಸ್ಥರಣ ಅಂತ ಹೇಳಿ ಕರೆಯುವಂಥದ್ದಿದೆ. ಅಂದರೆ ಇದು ದೇವರ ಆಸನವಾಗಿ ಇರುವಂಥದ್ದು. ಭಗವಂತನನ್ನು ಹೋಮಕುಂಡಕ್ಕೆ ಆಹ್ವಾನ ಮಾಡಿದಾಗ ಭಗವಂತನಿಗೆ ಕುಳಿತುಕೊಳ್ಳಿಕ್ಕೆ ಒಂದು ಜಾಗವನ್ನು ಕೊಡಬೇಕು. ಅದು ಈ ದರ್ಭೆಯನ್ನು ಹಾಕಿ 4 ಮೂಲೆಗಳಲ್ಲಿ ಆಸನದ ವ್ಯವಸ್ಥೆಯನ್ನು ಮಾಡುವಂಥದ್ದಿದೆ. ಹೀಗೆ ದರ್ಭೆ ದೇವರ ಆಸನವಾಗಿ ಅಂದಿನಿಂದ ಬಳಕೆಯಲ್ಲಿ ಇದೆ. ಇನ್ನು ಸಮುದ್ರ ಮಥನದ ಕಾಲದಲ್ಲಿ ಮಹಾವಿಷ್ಣು ಮಂದರ ಪರ್ವತಕ್ಕೆ ಆಸರೆಯಾಗಬೇಕು ಅಂತ ಹೇಳಿ ಕೂರ್ಮಾವತಾರವನ್ನು ತಾಳ್ತಾನೆ. ಆಗ ಆಮೆಯ ಮೈಯ ಕೆಲವು ರೋಮಗಳು ಈ ಮಂಥನದ ಘರ್ಷಣೆಯಿಂದ ಉದುರಿ ಸಮುದ್ರದಲ್ಲಿ ಬೀಳುತ್ತಂತೆ. ಅವುಗಳೇ ಕ್ರಮೇಣ ಕುಶ ಆಗಿ ಬೆಳೆಯಲ್ಪಡ್ತು. ಅದನ್ನು ಕೂಡ ಬಳಸುವಂಥದ್ದು ಇದೆ. ಹಾಗಾಗಿ ಈ ದರ್ಭೆ ಅಥವಾ ಕುಶ ಅಷ್ಟು ಪವಿತ್ರವಾಗಿ ಭಗವಂತನ ಒಂದು ಅಂಶ ಅಂತ ಹೇಳೇನೆ ಬಳಸುವಂಥದ್ದು ಇದೆ. ಇನ್ನು ದರ್ಭೆಯಿಂದ ಮಾಡಿದಂಥ ಪವಿತ್ರವನ್ನ ಈಗಾಗಲೇ ಹೇಳಿದಾಗೆ ಬಲಗೈ ಉಂಗುರದ ಬೆರಳಿಗೆ ಧರಿಸಿ ಪೂಜಾ ಪುನಸ್ಕಾರಗಳನ್ನು ಮಾಡಬೇಕು ಅನ್ನುವಂಥದ್ದು ಇದೆ. ಇನ್ನು ಕೆಲವು ಅಶುಭ ಸಂದರ್ಭಗಳಲ್ಲಿ 1 ಎಳೆಯ ದರ್ಭೆಯನ್ನು ಉಪಯೋಗಿಸ್ತಾರೆ. ಇನ್ನು ನಿತ್ಯ ಪೂಜೆಯ ಸಂದರ್ಭದಲ್ಲಿ ಹಾಗೆ ಶುಭ ಸಂದರ್ಭಗಳಲ್ಲಿ 2 ಎಳೆಯ ದರ್ಭೆಯನ್ನು ಬಳಸುವಂಥದ್ದು. ಇನ್ನು ಅಮಾವಾಸ್ಯೆ ಹಾಗೆ ಶ್ರಾದ್ದ ಕರ್ಮಾದಿಗಳಲ್ಲಿ 3 ಎಳೆಯ ದರ್ಭೆಯನ್ನು ಮತ್ತು ದೇವಸ್ಥಾನಗಳಲ್ಲಿ ಮಾಡಲಾಗುವಂಥ ಪೂಜಾ ಸಂದರ್ಭದಲ್ಲಿ 4 ಎಳೆಯ ದರ್ಭೆಯನ್ನು ಪವಿತ್ರವಾಗಿ ತಮ್ಮ ಬಲಗೈ ಉಂಗುರದ ಬೆರಳಿಗೆ ಧರಿಸಿಕೊಳ್ಳುವಂಥದ್ದು ಇದೆ. ಹಾಗಾಗಿ ಮನೆಯಲ್ಲಿ ಮಾಡುವಂಥ ಯಾವುದೇ ಕಾರ್ಯಕ್ರಮದ ಮೊದಲಿಗೆ ಪುಣ್ಯವಾಚನ ಮಾಡುವಂಥದ್ದು ಇದೆ. ಅಂದರೆ ಕಾರ್ಯಕ್ರಮ ನಡೆಯುವಂಥ ಜಾಗದ ಶುದ್ಧೀಕರಣವನ್ನು ಮಾಡುವಂಥದ್ದು. ಇಲ್ಲಿ ದರ್ಭೆಯ ಒಂದು ಹಿಡಿ ಗೊಂಚಲನ್ನು ಹಿಡಿದು ಅದರ ತುದಿಯಿಂದ ಪೂಜಾ ಸಾಮಗ್ರಿಗಳ ಮೇಲೂ ಕೂಡ ಹಾಗೆ ಆ ಜಾಗದ ಪ್ರತಿ ಮೂಲೆಗಳಲ್ಲೂ ಕೂಡ ಜೊತೆಗೆ ಅಲ್ಲಿರುವವರ ಮೇಲೂ ಕೂಡ ಜಲವನ್ನು ಪ್ರೋಕ್ಷಣೆ ಮಾಡ್ತಾರೆ. ಹಾಗಾಗಿ
ಈ ದರ್ಭೆಯ ತುದಿಯಲ್ಲಿ ಧ್ವನಿ ಸಂವೇದನಾ ಕಂಪನಗಳನ್ನುಂಟು ಮಾಡುವಂಥ ಶಕ್ತಿ ಇದೆ ಅಂತ ಹೇಳ್ತಾರೆ. ಆದ್ದರಿಂದಲೇ ಆ ದರ್ಭೆಯಲ್ಲಿರುವಂಥ ಈ ಕಂಪನ ಶಕ್ತಿಯನ್ನು ಪಾತ್ರದಲ್ಲಿರುವಂಥ ನೀರು ಹೀರಿಕೊಳ್ಳುತ್ತೆ. ಈ ನೀರು ಎಲ್ಲೆಲ್ಲಿ ಪ್ರೋಕ್ಷಣೆಯಾಗುತ್ತೋ ಅಲ್ಲಲ್ಲಿ ಶಕ್ತಿಯ ಸಂಚಲನ ಉಂಟಾಗುತ್ತೆ. ಅದಕ್ಕಾಗಿಯೇ ಅನಾದಿ ಕಾಲದಿಂದಲೂ ಕೂಡ ನಮ್ಮ ಹಿಂದೂ ಧರ್ಮದಲ್ಲಿ ಈ ಸಂಪ್ರದಾಯವನ್ನು ಅನುಸರಿಸಿಕೊಂಡು ಬರ್ತಾ ಇರುವಂಥದ್ದು. ಹಾಗಾಗಿ ತುದಿಗಳಿರುವಂತಹ ದರ್ಭೆಗಳನ್ನು ಮಾತ್ರ ಈ ಸಂದರ್ಭದಲ್ಲಿ ಉಪಯೋಗಿಸುವಂಥದ್ದು ಇದೆ. ಇನ್ನು ಈ ದರ್ಭೆಯಲ್ಲಿ ತುದಿಗಳಿದ್ರೆ ಅಂದರೆ ಮೊಂಡಾಗಿರಬಾರ್ದು, ಅದರ ತುದಿ ಚೂಪಾಗಿರಬೇಕು. ಅಂಥ ದರ್ಭೆಗಳಲ್ಲಿ ಪ್ರವಹನ ಶಕ್ತಿ ಇರುತ್ತೆ. ಹಾಗಾಗಿ ಆ ದರ್ಭೆಯನ್ನು ಬಳಸಿದಾಗ ಆ ಜಾಗಕ್ಕಾಗಲಿ ಅಥವಾ ಆ ಪೂಜಾ ಸಾಮಗ್ರಿಗಳಿಗಾಗಲಿ ವಿಶೇಷವಾದಂಥ ಒಂದು ಶಕ್ತಿ ಉಂಟಾಗುತ್ತೆ. ಆದ್ದರಿಂದಲೇ ದರ್ಭೆಗೆ ಈ ದುಷ್ಟ ಶಕ್ತಿಗಳನ್ನು ಹೀರಿಕೊಳ್ಳುವಂಥ ಒಂದು ವಿಶೇಷ ಸಾಮರ್ಥ್ಯ ಇದೆ. ಹಾಗಾಗಿ ಈ ಗ್ರಹಣದ ಸಂದರ್ಭದಲ್ಲೂ ಕೂಡ ನಾವು ತಿನ್ನುವಂಥ ಆಹಾರ ಪದಾರ್ಥಗಳ ಮೇಲೆ ನೀರು, ಹಾಲು, ಮೊಸರು ಇತ್ಯಾದಿಗಳ ಮೇಲೂ ಕೂಡ ದರ್ಭೆಯನ್ನು ಹಾಕುವಂಥ ಒಂದು ಪರಿಪಾಠ ಇದೆ. ಕೆಲವರಿಗೆ ಅನಿಸುತ್ತೆ ದರ್ಭೆ ಒಂದು ಹುಲ್ಲು, ಅದನ್ನು ಈ ಸಾಮಗ್ರಿಗಳ ಮೇಲೆ ಹಾಕಿದ್ರೆ ದುಷ್ಟಶಕ್ತಿಗಳನ್ನು ತಡೆಯತ್ತಾ ಅನ್ನೋವಂಥದ್ದನ್ನು. ಖಂಡಿತ ಈ ಗ್ರಹಣದ ಸಂದರ್ಭದಲ್ಲಿ ಹೊರಹೊಮ್ಮುವಂಥ ಈ ಕಿರಣಗಳೇನಿದೆ ಅದನ್ನು ಈ ದರ್ಭೆ ತಡೆದಿಟ್ಟುಕೊಳ್ಳುತ್ತೆ. ಅಂಥ ಒಂದು ಶಕ್ತಿ ದರ್ಭೆಗಿದೆ. ಇದನ್ನು ವೈಜ್ಞಾನಿಕವಾಗಿಯೂ ಕೂಡ ಒಂದು ಎಕ್ಸ್ರೇ ಮೂಲಕ ಪರೀಕ್ಷೆ ಮಾಡಿ ಆ ದರ್ಭೆಗೆ ಅಷ್ಟು ಶಕ್ತಿ ಇದೆ ಅನ್ನುವಂಥದ್ದನ್ನು ವಿಜ್ಞಾನಿಗಳು ಕೂಡ ಒಪ್ಪಿಕೊಂಡಿದ್ದಾರೆ. ಹಾಗಾಗಿ ಸಂಶೋಧನೆಯಿಂದ ಕೂಡ ದರ್ಭೆಯಲ್ಲಿ ಎಕ್ಸ್ರೇಯ ಕಿರಣಗಳನ್ನು ಹೀರಿಕೊಳ್ಳುವಂತಹ ಸಾಮರ್ಥ್ಯ ಇತ್ತು ಅನ್ನುವಂಥದ್ದನ್ನು ಗ್ರಹಿಸಿನೇ ದರ್ಭೆಗೆ ಎಲ್ಲಿಲ್ಲದ ಮಹತ್ವ ಕೂಡ ಎಲ್ಲ ಕಡೆ ಎಲ್ಲ ಸಂದರ್ಭದಲ್ಲೂ ಕೊಡುವಂಥದ್ದಾಗಿದೆ. ಹಾಗಾಗಿ ಈ ಗ್ರಹಣದ ಸಂದರ್ಭದಲ್ಲಿ ಬರುವಂಥ ಅಲ್ಟ್ರಾ ವೈಲೆಟ್ ಕಿರಣಗಳೇನಿದೆ ಇದನ್ನು ದರ್ಭೆ ತಡೆಯುತ್ತೆ. ಅದರಿಂದಲೇ ಆಹಾರ ಪದಾರ್ಥಗಳನ್ನು, ದ್ರವ ಪದಾರ್ಥಗಳನ್ನು ಸಂರಕ್ಷಣೆ ಮಾಡಿ ಇಡಲಿಕ್ಕೆ ಅದರ ಮೇಲೆ ದರ್ಭೆಯನ್ನು ಹಾಕುವಂಥದ್ದು ಇದೆ. ಒಂದು ವೇಳೆ ಈ ಗ್ರಹಣದ ಸಂದರ್ಭದಲ್ಲಿ ನಿಮಗೆ ದರ್ಭೆ ಏನಾದರೂ ಸಿಕ್ಕಲಿಲ್ಲ ಅಂದರೆ ಅದಕ್ಕೆ ಬದಲಾಗಿ ತುಳಸಿ ದಳವನ್ನು ಕೂಡ ಈ ಸಾಮಗ್ರಿಗಳ ಮೇಲೆ ಹಾಕ್ಬೋದು ಅನ್ನುವಂಥ ವಿಚಾರವನ್ನು ತಮ್ಮ ಗಮನಕ್ಕೆ ತರ್ತಾ ಇನ್ನು ಮುಂದಿನ ಸಂಚಿಕೆಯಲ್ಲಿ ದರ್ಭೆಯ ಮತ್ತಷ್ಟು ಮಹತ್ವದ ವಿಚಾರಗಳನ್ನು ತಿಳ್ಕೊಳ್ಳೋಣ. ಹಾಗಾಗಿ ವೀಕ್ಷಕ ಬಂಧುಗಳೇ, ಈ 25ನೇ ತಾರೀಕು ನಡೆಯುವಂಥ ಕೇತುಗ್ರಸ್ತ ಸೂರ್ಯಗ್ರಹಣ ಏನಿದೆ ಆ ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿರುವಂಥ ಆಹಾರ ಪದಾರ್ಥಗಳ ಮೇಲೆ ನೀರು, ಹಾಲು, ಮೊಸರು ಹಾಗೆ ದೇವರ ವಿಗ್ರಹಗಳ ಮೇಲೆ ಕೂಡ ಈ ದರ್ಭೆಯನ್ನು ಅಥವಾ ತುಳಸಿಯನ್ನು ಹಾಕುವಂಥ ಒಂದು ಪದ್ಧತಿಯನ್ನು ಮುಂದುವರಿಸಿ ಅಂತ ಹೇಳ್ತಾ ಇನ್ನು 12 ರಾಶಿಯವರ ಗೋಚಾರ ಫಲಗಳ ಬಗ್ಗೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ನಿಮಗೆ ನಿಮ್ಮ ಸಮಸ್ಯೆಗಳಿಂದ ಪರಿಹಾರವನ್ನು ಕಂಡುಕೊಳ್ಳುವಂಥ ದಿನ. ಅದರಲ್ಲೂ ಕೌಟುಂಬಿಕ ಜೀವನದಲ್ಲಿ ಸ್ವಲ್ಪ ಏರಿಳಿತಗಳು ಇರುವಂತಹ ದಿನ. ಮಕ್ಕಳಿಂದ ಸಮಸ್ಯೆಗಳಾಗುವಂಥದ್ದು. ಹಾಗಾಗಿ ಮಕ್ಕಳ ಸಲುವಾಗಿ ಈ ದಿನ ಸ್ವಲ್ಪ ಓಡಾಟ, ಅವರ ಬಗ್ಗೆ ಒಂದು ಯೋಜನೆಯನ್ನು ಹಾಕ್ಕೊಳ್ಳುವಂಥದ್ದು, ಸ್ವಲ್ಪ ಖರ್ಚು ವೆಚ್ಚಗಳು ಕೂಡ ಆಗುವಂಥ ಸಾಧ್ಯತೆ ಇದೆ. ಹಾಗೆ ಈ ದಿನ ಯಾವುದೇ ರೀತಿಯ ಭೂಮಿಯನ್ನಾಗಲಿ ವಾಹನವನ್ನಾಗಲಿ ಖರೀದಿ ಮಾಡಬೇಕು ಅಥವಾ ಮಾರಾಟ ಮಾಡಬೇಕು ಅನ್ನೋವಂಥದ್ದಿದ್ದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇಲ್ಲದೇ ಇದ್ದರೆ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಮೋಸ ಹೋಗುವಂಥ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಹಾಗೆ ಈ ದಿನ ನಿಮ್ಮ ಸಹೋದ್ಯೋಗಿಗಳು ಕೂಡ ನಿಮ್ಮ ಕ್ಷೇತ್ರದಲ್ಲಿ ನಿಮಗೆ ಸಹಾಯವನ್ನು ಮಾಡುವಂಥವರು, ಕೆಲವರಿಂದ ಸಮಯೋಚಿತ ಸಹಾಯ ನಿಮಗೆ ಒದಗಿ ಬರುವಂಥದ್ದು ಇದೆ. ಇದು ಸ್ವಲ್ಪ ಮಟ್ಟಿಗೆ ಆತ್ಮವಿಶ್ವಾಸವನ್ನು ನಿಮ್ಮಲ್ಲಿ ರೂಢಿಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಈ ದಿನ ಮಾನಸಿಕ ಒತ್ತಡದಿಂದ ಸ್ವಲ್ಪ ಅಸಮಾಧಾನ ಇದ್ದರೂ ಕೂಡ ಭಗವಂತನ ಆರಾಧನೆಯಿಂದ ಹೋಗಲಾಡಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಒಂದು ಒಳ್ಳೆಯ ಪೂಜೆ ಮಾಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ಬಹಳ ಉತ್ತಮವಾದಂಥ ದಿನ. ಅದರಲ್ಲೂ ಸರ್ಕಾರಿ ಕೆಲಸ ಕಾರ್ಯಗಳು ಬಹಳ ವಿಶೇಷವಾಗಿ ನಡೆಯುವಂಥ ದಿನ. ಇನ್ನು ನಿಮ್ಮ ಕೆಲಸ ಕಾರ್ಯಗಳಿಂದ ನಿಮಗೆ ತೃಪ್ತಿ ಅಷ್ಟೇ ಅಲ್ಲ, ಒಳ್ಳೆಯ ಹೆಸರನ್ನು ಕೂಡ ಸಂಪಾದನೆ ಮಾಡಿಕೊಳ್ಳುವಂಥ ದಿನ ಕೂಡ. ಇನ್ನು ಈ ದಿನ ಒಂದು ವಿಶೇಷ ಮಾಹಿತಿಯನ್ನು ಕೇಳುವಂಥ ದಿನ ಕೂಡ. ಹಾಗಾಗಿ ಒಂದು ಒಳ್ಳೆಯ ಸುದ್ದಿಯಾಗಲಿ, ನಿಮಗೆ ಬೇಕಾದಂತಹ ಒಂದು ಒಳ್ಳೆಯ ಮಾಹಿತಿ ಈ ದಿನ ಸಿಕ್ಕತ್ತೆ. ಹಾಗೆ ಪ್ರಭಾವಿ ವ್ಯಕ್ತಿಯ ಸಹಾಯದಿಂದ ನಿಮ್ಮ ಕ್ಷೇತ್ರದಲ್ಲಿ ಯಶಸ್ಸು ಸಿಕ್ಕುವಂಥದ್ದು, ಗಣ್ಯರ ಭೇಟಿ, ಅವರ ಸಹಾಯ ಸಹಕಾರ ಈ ದಿನ ನಿಮಗೆ ಒಳ್ಳೆಯ ಫಲವನ್ನೇ ತಂದುಕೊಡುತ್ತೆ. ಹಾಗೆ ಈ ದಿನದಲ್ಲಿ ಪತಿ ಪತ್ನಿಯರ ಮಧ್ಯೆ ಏನಾದರೂ ಸಣ್ಣ ಪುಟ್ಟ ವಿಚಾರಕ್ಕೆ ಮನಸ್ತಾಪಗಳಿದ್ದರೆ
ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ಅವಕಾಶಗಳು ಕೂಡ ಸಿಕ್ಕುವಂಥದ್ದಿದೆ. ಹಾಗಾಗಿ ಒಟ್ಟಾರೆ ಕುಟುಂಬಕ್ಕಾಗಿ ನೀವು ಮಾಡುವಂಥ ಕೆಲಸದಲ್ಲಿ ಒಗ್ಗಟ್ಟನ್ನು ಪ್ರದರ್ಶನ ಮಾಡುವಂಥ ಅವಕಾಶಗಳಿದೆ. ಈ ಸಂದರ್ಭವನ್ನು ಬಳಸ್ಕೊಳ್ಳಿ. ನಿಮ್ಮ ಮನಸ್ತಾಪ, ಭಿನ್ನಾಭಿಪ್ರಾಯಗಳನ್ನು ದೂರ ಮಾಡಿಕೊಳ್ಳಿ. ಹಾಗಾಗಿ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ನಿಮ್ಮ ದಾಂಪತ್ಯ ಜೀವನದಲ್ಲಿ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಜೊತೆ ವರ್ತನೆ ಮಾಡಿ. ಅದಕ್ಕಾಗಿ ಭಗವಂತನ ಅನುಗ್ರಹ ಇದೆ. ಗಣಪತಿಯ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ ಈ ದಿನ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಕೆಲವು ಕೆಲಸಗಳಲ್ಲಿ ಧನಾತ್ಮಕ ಫಲಿತಾಂಶ ಇದೆ. ಶ್ರಮಕ್ಕೆ ತಕ್ಕ ಫಲ ಇದೆ. ಕೆಲವಲ್ಲಿ ಫಲಗಳು ನಿಧಾನಕ್ಕೆ ಬರುವಂಥದ್ದು. ಹಾಗಾಗಿ ಮಿಶ್ರ ಫಲವನ್ನು ಅನುಭವಿಸಬೇಕಾದ್ರೆ ಸ್ವಲ್ಪ ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಬೇಕು. ಯಾಕೆಂದರೆ ಬಿತ್ತಿದ ಬೆಳೆ ಎಲ್ಲ ಕೂಡ ಕೈಗೆ ಬರಲ್ಲ. ಕೆಲವು ಕೈಯಿಂದ ದೂರ ಹೋಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಭಗವಂತ ಕೊಟ್ಟದ್ದೇ ನಮಗೆ ಫಲ, ಪಾಲಿಗೆ ಬಂದದ್ದೇ ಪಂಚಾಮೃತ. ಈ ಒಂದು ನಿಟ್ಟಿನಲ್ಲಿ ನೀವು ಈ ದಿನ ಇರಬೇಕಾಗತ್ತೆ. ಹಾಗೆ ಕುಟುಂಬದ ಹಿರಿಯ ಸದಸ್ಯರಾಗಲಿ ಅಥವಾ ನಿಮ್ಮ ಕಚೇರಿಯ ಹಿರಿಯ ಅಧಿಕಾರಿಗಳಾಗಲಿ ನಿಮಗೆ ಕೊಡುವಂತಹ ಬೆಂಬಲ ಈ ದಿನ ನಿಮಗೆ ಮರೆಯಲಾರದಂತಹ ಒಂದು ಘಟನೆಗೆ ಸಾಕ್ಷಿಯಾಗುತ್ತೆ. ಹಾಗೆ ಈ ದಿನ ನಿಮ್ಮ ಮನೋಬಲ ಕೂಡ ಹೆಚ್ಚಾಗುವಂಥದ್ದು. ಏಕೆಂದರೆ ನಿಮ್ಮ ಸ್ನೇಹಿತರು, ಬಂಧುಗಳು ನಿಮ್ಮ ಜೊತೆಗಿರ್ತಾರೆ. ಅವರ ಭರವಸೆಯ ಮಾತು ಈ ದಿನ ನಿಮಗೆ ಒಂದು ಕಾನ್ಫಿಡೆನ್ಸನ್ನು ತರ್ತಾ ಇದೆ. ಹಾಗೆ ಈ ದಿನ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲಿಗಿಂತಲೂ ಕೂಡ ಉತ್ತಮವಾದಂಥ ಒಂದು ಸ್ಥಿತಿಯನ್ನು ಹೊಂದಲಿಕ್ಕೆ ಸಾಧ್ಯವಾಗುತ್ತೆ. ಏಕೆಂದರೆ ನಿಮ್ಮ ಆಲೋಚನೆ, ನಿಮ್ಮ ಯೋಜನೆ ಬಹಳ ಬಲವಾಗಿದೆ. ಅದಕ್ಕಾಗಿ ಆಂಜನೇಯ ಸ್ತೋತ್ರವನ್ನು ಹೇಳಿಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾಗಿ ಚಂದ್ರ ನಿಮ್ಮ ರಾಶಿಯಲ್ಲೇ ಇರುವಂಥದ್ದು. ಹಾಗಾಗಿ ಈ ದಿನದಲ್ಲಿ ತೃತೀಯದಲ್ಲಿ ಬುಧ ಕೂಡ ಇದ್ದಾನೆ. ಇದು ನಿಮಗೆ ವ್ಯಾಪಾರದಲ್ಲೂ ಕೂಡ ಯಶಸ್ಸನ್ನು ತರುವಂಥದ್ದು. ಹಾಗೆ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಗುರುವಿನ ಪ್ರಭಾವ ಕೂಡ ಇರುವಂಥದ್ದು. ಹಾಗಾಗಿ ಯಾರೋ ಒಬ್ಬರು ಗುರು ಸ್ಥಾನದಲ್ಲಿ ಬಂದು ನಿಮ್ಮನ್ನು ಮುನ್ನಡೆಸುವಂಥವ್ರು, ಸಮಸ್ಯೆಗೆ ಒಂದು ಒಳ್ಳೆಯ ಸಲಹೆಯನ್ನು ಕೊಡುವಂಥವರು ಕೂಡ ಈ ದಿನ ಇದ್ದಾರೆ. ಹಾಗೆ ಈ ದಿನದಲ್ಲಿ ನೀವು ಯಾವುದೇ ಕೆಲಸವನ್ನು ಕೂಡ ಮಾಡಲಿಕ್ಕೆ ನಿಮ್ಮ ಅದೃಷ್ಟ ಆಗಲಿ ಅಥವಾ ನಿಮ್ಮ ಒಂದು ವೈಯಕ್ತಿಕ ಸಾಮರ್ಥ್ಯವಾಗಲಿ ಆ ಕೆಲಸವನ್ನು ಮುನ್ನಡೆಸುತ್ತೆ. ಹಾಗೆ ಒಂದು ಸಣ್ಣ ನಿರ್ಲಕ್ಷ್ಯದಿಂದ ಮೋಸ ಹೋಗುವಂಥ ಸಾಧ್ಯತೆ ಇರೋದರಿಂದ ಸ್ವಲ್ಪ ಅಲರ್ಟಾಗಿ ಇರಬೇಕಾಗತ್ತೆ ಈ ದಿನದಲ್ಲಿ. ಹಾಗೆ ಅಪರಿಚಿತರ ಜೊತೆ ಈ ದಿನ ಕೆಲಸ ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಇರ್ತೀರಿ. ಹಾಗಾಗಿ ಈ ದಿನ ಮೈಯೆಲ್ಲ ಕಣ್ಣಾಗಿ ಇರಬೇಕಾಗಿರುವಂಥ ಸಂದರ್ಭ ಕೂಡ ಇದೆ. ಅದಕ್ಕಾಗಿ ಈ ದಿನದಲ್ಲಿ ನಿಮ್ಮ ಮನಸ್ಸನ್ನು ಸುಸ್ಥಿತಿಯಲ್ಲಿಟ್ಕೊಳ್ಳಿ. ನವಗ್ರಹಗಳ ಆರಾಧನೆ ಮಾಡಿ ಈ ದಿನ ಒಳ್ಳೆಯ ಫಲ ಸಿಕ್ಕತ್ತೆ. ಹಾಗೆ ಸ್ವಲ್ಪ ಅಕ್ಕಿಯನ್ನು ದಾನ ಮಾಡೋದರಿಂದ ಈ ದಿನ ನಿಮ್ಮ ಮನಸ್ಸಿಗೂ ಮತ್ತಷ್ಟು ಶಾಂತಿ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳು ಇರುವಂತಹ ದಿನ. ಅದರಲ್ಲೂ ವ್ಯಯಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಇದರಿಂದ ಮಾನಸಿಕ ಅಸಮತೋಲನ ಇರುವಂಥದ್ದು, ಏನೋ ಒಂದು ಇಂಬ್ಯಾಲೆನ್ಸ್, ಒಂದು ಸಣ್ಣ ಪುಟ್ಟ ಘಟನೆಗಳಾದರೂ ಕೂಡ ಮನಸ್ಸಿಗೆ ಬೇಸರ ಆಗುತ್ತೆ. ಯಾರೋ ಒಂದು ಸಣ್ಣ ಮಾತನ್ನು ಹೇಳಿದ್ರೂ ಕೂಡ ಮನಸ್ಸಿಗೆ ತುಂಬ ಹಚ್ಚಿಕೊಳ್ಳುವಂಥ ಸಾಧ್ಯತೆಗಳು ಈ ದಿನ ಇದೆ. ಹಾಗಾಗಿ ನಿಮ್ಮ ಕೈಲಾದಷ್ಟು ಕೆಲಸದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ. ಹಾಗಾಗಿ ಮನಸ್ಸನ್ನು ಒಂಟಿಯಾಗಿರಲಿಕ್ಕೆ, ಏಕಾಂಗಿಯಾಗಿರಲಿಕ್ಕೆ ಬಿಡಬೇಡಿ ಈ ದಿನದಲ್ಲಿ. ಇಲ್ಲ ಅಂತ ಹೇಳಿದ್ರೆ ಏನೇನೋ ಆಲೋಚನೆಗಳು ಬರುವಂಥದ್ದು, ಅದನ್ನು ನಿಮ್ಮ ಹಿತಶತ್ರುಗಳು ಅಡ್ವಾಂಟೇಜ್ ಆಗಿ ತೆಗೆದುಕೊಳ್ಳುವಂಥದ್ದು ಇದೆ. ಸ್ವಲ್ಪ ಎಚ್ಚರಿಕೆ. ಹಾಗೆ ಏಕಾಂತ ಏನಾದರೂ ಸಿಕ್ಕಿದ್ರೆ ಈ ದಿನದಲ್ಲಿ, ಅಂದರೆ ಒಂಟಿಯಾಗಿ ಇರಬೇಕು ಅನ್ನೋಂಥ ಸಂದರ್ಭ ಏನಾದರೂ ಸಿಕ್ಕಿದ್ರೆ ಆತ್ಮಾವಲೋಕನವನ್ನು ಮಾಡಿಕೊಳ್ಳಿ. ಒಂದು ಇಂಟ್ರಾಸ್ಪೆಕ್ಷನ್ ಮಾಡಿಕೊಳ್ಳಿ. ಎಲ್ಲಿ ಯಾವ ಕೆಲಸ ಎಲ್ಲಿ ಎಡುವುದೇ, ಎಲ್ಲಿ ಒಂದು ಸೋಲುಂಟಾಯಿತು, ಅದಕ್ಕೆ ಬೇಕಾದಂಥ ಒಂದು ಪರಿಹಾರ ಕ್ರಮಗಳೇನು, ಇದರ ಬಗ್ಗೆ ಆಲೋಚನೆ ಮಾಡಿ ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ಅದಕ್ಕಾಗಿ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 9. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಬಿಡುವಿರದ ದಿನ. ಅಂದರೆ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ತೊಡಗಿಸ್ಕೊಳ್ತೀರಿ. ಸ್ವಲ್ಪ ಓಡಾಟ, ಸ್ವಲ್ಪ ಪ್ರಯಾಣ ಅನ್ನುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ಕೆಲಸ ನಿಮಗೆ ಫಲಪ್ರದವಾಗುತ್ತೆ. ಮನಸ್ಸಿಗೂ ಕೂಡ ಸಮಾಧಾನ ಇರುವಂಥದ್ದು.
ಹಾಗೆ ಈ ದಿನದಲ್ಲಿ ನಿಮ್ಮ ಕುಟುಂಬ, ನಿಮ್ಮ ಉದ್ಯೋಗ ಅಥವಾ ನಿಮ್ಮ ವ್ಯಾಪಾರ ಇವೆರಡರ ಮಧ್ಯೆ ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಹಾಗಾಗಿ ಒಂದು ಸಾಮರಸ್ಯವನ್ನು ಕಾಪಾಡಿಕೊಳ್ಬೇಕು. ಯಾವುದನ್ನು ಕೂಡ ಕಡೆಗಣಿಸಬೇಡಿ, ಹಾಗೆ ಯಾವುದಕ್ಕೂ ಕೂಡ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಬೇಡಿ. ಹಾಗೆ ಈ ದಿನದಲ್ಲಿ ಕೆಲವು ವ್ಯಕ್ತಿಗಳ ಬಗ್ಗೆ ವಿಶೇಷ ಆಸಕ್ತಿ ನಿಮಗೆ ಹುಟ್ಟುವಂಥದ್ದು ಇದೆ. ಹಾಗೆ ಕೆಲವರನ್ನು ನಿರ್ಲಕ್ಷ್ಯ ಮಾಡ್ಬೋದು. ಹಾಗಾಗಿ ಈ ಎಕ್ಸ್ಟ್ರೀಮ್ ಎಂಡ್ಸ್ಗೆ ಹೋಗಬೇಡಿ ಈ ದಿನದಲ್ಲಿ. ಹಾಗೆ ಈ ದಿನ ನಿಮ್ಮ ಕುಟುಂಬ ಹಾಗೆ ನೀವು ಬಯಸ್ತಾ ಇರುವಂಥ ಬದಲಾವಣೆ ಇವೆಲ್ಲ ಆಗುವಂಥ ದಿನ. ಧನಲಾಭ ಚೆನ್ನಾಗಿದೆ. ವ್ಯಾಪಾರ ವ್ಯವಹಾರಗಳಲ್ಲಿ ನಿಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಮುಂದುವರಿಯುವಂಥದ್ದು ಕೂಡ ಇದೆ. ಇದರಿಂದ ಮನಸ್ಸಿಗೆ ತೃಪ್ತಿ ಇದೆ. ಅದಕ್ಕಾಗಿ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಒಳ್ಳೆಯ ಫಲ ಇದೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರು ಈ ದಿನ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಭರ್ಜರಿ ಯಶಸ್ಸನ್ನು ಗಳಿಸ್ತೀರಿ. ಕೆಲಸದಲ್ಲಿ ಆಸಕ್ತಿ ತುಂಬ ಇದೆ ಈ ದಿನದಲ್ಲಿ. ಹಾಗೆ ಕೆಲವು ತೊಂದರೆಗಳಿಂದ, ಅಂದರೆ ನಿಮ್ಮ ಸ್ನೇಹಿತರ ಮಾತು, ನಿಮ್ಮ ಸಹೋದ್ಯೋಗಿಗಳ ಒಂದು ವರ್ತನೆ ಈ ದಿನ ಸ್ವಲ್ಪ ಬೇಸರವನ್ನು ತರಿಸಿದ್ರೂ ಅದನ್ನು ಮರೆತು ಮುಂದೆ ಹೋಗುವಂಥ ಒಂದು ದೃಷ್ಟಿ ನಿಮಗಿದೆ. ಗುರಿಯನ್ನು ತಲುಪಬೇಕು ಅನ್ನುವಂಥ ಒಂದು ಧಾವಂತದಲ್ಲಿರ್ತೀರಿ. ಸ್ವಲ್ಪ ಆತುರತೆ ಇದೆ. ಅದಕ್ಕಾಗಿ ಯಾವುದೇ ವಿಚಾರದಲ್ಲೂ ಕೂಡ ಆತುರವಾಗಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದಾಗಲಿ ಅಥವಾ ಸ್ವಲ್ಪ ಅರ್ಜೆಂಟಾಗಿ ಕೆಲಸವನ್ನು ಮಾಡಿ ಮುಗಿಸ್ಬೇಕು ಅನ್ನುವಂಥ ಧಾವಂತ ಆಗಲಿ ಇರಬಾರ್ದು ಈ ದಿನ. ಹಾಗೆ ನಿಮ್ಮ ಕೆಲಸ ಇದರಿಂದಲೇ ಹಾಳಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ಅಸಡ್ಡೆ ಮಾಡಬೇಡಿ, ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಈ ದಿನ ನಿಮ್ಮ ಸಂಗಾತಿಯ ಸಹಾಯದಿಂದ ಒಂದು ಹೂಡಿಕೆಯ ಬಗ್ಗೆ ಅಥವಾ ಬಂಡವಾಳ ಹಾಕುವಂಥದ್ದು, ಯಾವುದೋ ವಸ್ತು ಖರೀದಿ, ಇದರ ಬಗ್ಗೆ ಸ್ವಲ್ಪ ಪ್ರಸ್ತಾಪಗಳಾಗುವಂಥದ್ದು ಕೂಡ ಇದೆ. ಇದು ನಿಮಗೆ ಒಳ್ಳೆಯ ಫಲವನ್ನೇ ತರುತ್ತೆ. ಏಕೆಂದರೆ ಒಬ್ಬರ ಜೊತೆ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಹಂಚಿಕೊಂಡಾಗ ಅವರ ಒಂದು ಅಭಿಪ್ರಾಯ ಕೂಡ ನಿಮ್ಮ ಅಭಿಪ್ರಾಯಕ್ಕೆ ಸೇರುತ್ತೆ. ಹಾಗಾಗಿ ಆ ಅಭಿಪ್ರಾಯ ಗಟ್ಟಿಯಾಗುತ್ತೆ ಈ ದಿನ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಈ ದಿನದಲ್ಲಿ ಭಕ್ತಿಯಿಂದ ತುಪ್ಪದ ದೀಪಗಳನ್ನು ಹಚ್ಚಿಡಿ ನಿಮ್ಮ ಮನೆ ದೇವರಿಗೆ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಬೇರೆ ದಿನಗಳಿಗಿಂತ ಉತ್ತಮವಾದಂಥ ದಿನ. ನಿಮ್ಮ ಪ್ರೀತಿ ಪಾತ್ರರೋ ನಿಮ್ಮ ಸಂಗಾತಿಯೋ ಈ ದಿನ ನಿಮಗಾಗಿ ಒಂದು ಉಡುಗೊರೆಯನ್ನು ಕೊಡುವಂಥ ದಿನ ಕೂಡ. ಹಾಗೆ ಕೆಲಸದಲ್ಲಿ ವಿಶೇಷ ಬೆಂಬಲ ನಿಮಗೆ ಈ ದಿನ ಸಿಕ್ಕತ್ತೆ. ಹಾಗಾಗಿ ಮನಸ್ಸಿನಲ್ಲಿರುವಂಥ ವಿಚಾರಗಳನ್ನು ಹೇಳಿಕೊಳ್ಬೇಕು 4 ಜನರ ಬಳಿ. ಹಾಗೆ ಈ ದಿನ ಜವಾಬ್ದಾರಿಗಳಿಂದ ನಿಮ್ಮ ಗೊಂದಲ ಹೆಚ್ಚಾಗುವಂಥದ್ದು ಕೂಡ. ಅಂದರೆ ಯಾವ ಕೆಲಸವನ್ನು ಯಾವಾಗ ಮಾಡಬೇಕು ಮಾಡಬಾರ್ದು ಅನ್ನುವಂಥ ಗೊಂದಲದಲ್ಲಿ ಇರುವಂಥ ಸಂದರ್ಭ ಇದೆ. ಹಾಗೆ ಈ ದಿನ ನೀವು ಈ ಹಿಂದೆ ಮಾಡಿರುವಂಥ ಒಂದು ತಪ್ಪಿಗೆ ಪಶ್ಚಾತ್ತಾಪ ಪಡುವಂಥ ಮನಸ್ಸಾಗುತ್ತೆ. ಇದು ಒಳ್ಳೆಯ ಬೆಳವಣಿಗೆ. ಏಕೆಂದರೆ ತಪ್ಪು ಯಾವಾಗ ಮಾಡಿದ್ದೀರಿ, ಯಾರಿಗೆ ಮಾಡಿದ್ದೀರಿ ಅಂಥವರ ಬಳಿ ಹೋಗಿ ಕ್ಷಮಿಸು, ತಪ್ಪಾಯಿತು ಅಂತ ಹೇಳೋದು ಬಹಳ ದೊಡ್ಡ ಗುಣ. ಅಂಥ ಒಂದು ವಿಚಾರ ಕೂಡ ಈ ದಿನ ಮನಸ್ಸಿನಲ್ಲಿ ಮೂಡುವಂಥದ್ದಾಗತ್ತೆ. ಒಟ್ಟಾರೆ ಈ ದಿನ ಬದಲಾವಣೆಯತ್ತ ನಿಮ್ಮ ಜೀವನ ಇದೆ. ಅದಕ್ಕಾಗಿ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ನಿಮ್ಮ ಕುಟುಂಬದಲ್ಲಿ ಒಂದು ಸಾಮರಸ್ಯತೆ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಅಂದರೆ ಭಿನ್ನಾಭಿಪ್ರಾಯಗಳಿರುವಂಥ ಮನಸ್ಸನ್ನು ಒಂದುಗೂಡಿಸುವಂಥ ಒಂದು ಪ್ರಯತ್ನ ಈ ದಿನ ನಿಮ್ಮಿಂದ ಆಗ್ತಾ ಇದೆ. ಹಾಗೆ ಈ ದಿನ ಮನಸ್ಸಿಗೆ ಸಮಾಧಾನ, ಹಾಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಒಳ್ಳೆಯ ಲಾಭ ಕೂಡ ಇದೆ. ಇನ್ನು ವಿಶೇಷವಾಗಿ ನಿಮ್ಮ ಕಠಿಣ ಪರಿಶ್ರಮ ಏನಿದೆ ಅದು ಈ ದಿನ ನಿಮಗೆ ಲಾಭವನ್ನು ತರುವಂಥದ್ದು. ಹಿಂದೆ ಮಾಡಿದಂಥ ಒಂದು ಪ್ರಯತ್ನ ಈ ದಿನ ಫಲವನ್ನು ಕೊಡ್ತಾ ಇದೆ. ಹಾಗೆ ಈ ದಿನ ನಿಮ್ಮ ಸಂತೋಷಕ್ಕಾಗಿ ಸ್ವಲ್ಪ ಹಣವನ್ನು ವೆಚ್ಚ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ಬಿಡುವಿನ ವೇಳೆ ಏನಿದೆ ಅದನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ ಈ ದಿನದಲ್ಲಿ. ಇನ್ನು ಯಾವುದೇ ವಿಚಾರದಲ್ಲೂ ಕೂಡ ಸಂಪೂರ್ಣ ಗಮನ ಅನ್ನುವಂಥದ್ದು ಬೇಕು. ಕಾನ್ಸಂಟ್ರೇಷನ್ ಇಟ್ಕೊಳ್ಳಿ, ಒಳ್ಳೆಯ ಫಲಿತಾಂಶ ಈ ದಿನ ನಿಮಗೆ ಸಿಕ್ಕತ್ತೆ. ದಿನ ಚೆನ್ನಾಗಿದೆ, ಆದರೆ ಮನಸ್ಸು ಈ ದಿನ ನಿಮ್ಮ ಕೆಲಸಗಳಲ್ಲಿ ಇರಬೇಕಷ್ಟೇ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ. ವಿಷ್ಣು ತತ್ವ ಇರುವಂತಹ ದೇವಾಲಯಕ್ಕೆ ಹೋಗಿ ಭಗವಂತನ ದರ್ಶನ ಮಾಡಿ ಬನ್ನಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 6.
ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ತುಂಬ ಯಶಸ್ವಿ ದಿನ. ಏಕೆಂದರೆ ನೀವು ಏನನ್ನು ಬಯಸ್ತೀರೋ ಅದನ್ನು ಪಡ್ಕೊಳ್ಳುವಂಥ ದಿನ. ಹಾಗಾಗಿ ಅದಕ್ಕಾಗಿ ಒಂದು ಪ್ರಯತ್ನ, ಬಹಳ ದಿನಗಳಿಂದ ಆ ತುಡಿತ ಅನ್ನುವಂಥದ್ದು ಮನಸ್ಸಲ್ಲಿದೆ, ಅದು ಈ ದಿನ ಈಡೇರುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನ ಗಣ್ಯರನ್ನು ಭೇಟಿ ಮಾಡುವಂಥದ್ದು, ಯಾರೋ ಒಬ್ಬರು VIP ದರ್ಶನ ಆಗುತ್ತೆ, ಅವರಿಂದ ಒಳ್ಳೆ ಸಹಕಾರ ನಿಮಗೆ ಈ ದಿನ ಸಿಕ್ಕುವಂಥದ್ದು. ಇನ್ನು ನಿಮ್ಮ ಸಮಸ್ಯೆಗಳಿಗೆ ನಿಮ್ಮ ಸ್ನೇಹಿತರು ಸ್ಪಂದಿಸುವಂಥದ್ದು ಕೂಡ ಇದೆ. ಹಾಗಾಗಿ ಕಷ್ಟದಲ್ಲಿದ್ದಾಗ ಒಬ್ಬರು ಒಳ್ಳೆಯ ಮಾತುಗಳನ್ನು ಹೇಳಿ, ಭರವಸೆಯ ಮಾತುಗಳನ್ನು ಹೇಳಿದಾಗ ಆ ಸಾಂತ್ವನದ ಮಾತೇ ನಮಗೆ ದಾರಿದೀಪವಾಗುತ್ತೆ. ಅದೇ ಬೆನ್ನೆಲುಬು, ಅದೇ ಒಂದು ದೊಡ್ಡ ಅಸ್ತ್ರ. ಅಂಥ ಒಂದು ಸನ್ನಿವೇಶ ಈ ದಿನ ನಿಮಗೆ ಒದಗಿ ಬರ್ತಾ ಇದೆ. ಹಾಗೆ ಈ ದಿನ ಸಾಮಾಜಿಕ ಜವಾಬ್ದಾರಿಗಳು ಕೂಡ ಹೆಚ್ಚಾಗುವಂಥದ್ದು, ಸ್ವಲ್ಪ ಕಮಿಟ್ಮೆಂಟ್ ಲೆವೆಲ್ ಜಾಸ್ತಿ ಇರುತ್ತೆ ಈ ದಿನ. ನೋಡ್ಕೊಳ್ಳಿ, ನಿಮ್ಮ ಶಕ್ತಿ ಏನಿದೆಯೋ ಅದಕ್ಕೆ ಅನುಗುಣವಾಗಿ ಕೆಲಸಗಳನ್ನು ಒಪ್ಕೊಳ್ಳಿ, ಒಳ್ಳೆಯದಾಗತ್ತೆ. ಈ ದಿನ ವಿಶೇಷವಾಗಿ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ದರ್ಶನ ಮಾಡಿ, ಒಳ್ಳೆಯ ಫಲ ಇದೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಇದ್ದಕ್ಕಿದ್ದಾಗೆ ಖರ್ಚುಗಳು ಹೆಚ್ಚಾಗುವಂಥ ದಿನ, ಹಾಗೆ ಆದಾಯ ಕೂಡ ಇದೆ. ಹಾಗಾಗಿ ನಿಮ್ಮ ಖರ್ಚು, ನಿಮ್ಮ ವೆಚ್ಚ ಇದರ ಮಧ್ಯೆ ಒಂದು ಒಳ್ಳೆಯ ಯೋಜನೆಯನ್ನು ಹಾಕಿಕೊಳ್ಳಿ. ಯಾವುದೇ ಸಂದರ್ಭ ನೀವು ಹಣ ಖರ್ಚು ಮಾಡಬೇಕಾದ್ರೂ ಲೆಕ್ಕಾಚಾರನ ಇಟ್ಕೊಳ್ಳಿ. ತಿಪ್ಪೆಗೆ ಹಾಕಿದ್ರೂ ಲೆಕ್ಕ ಇಡಬೇಕು ಅಂತ ದೊಡ್ಡವರು ಹೇಳ್ತಾರೆ. ಹಾಗಾಗಿ ಈ ದಿನದಲ್ಲಿ ಲೆಕ್ಕಾಚಾರ ಬಹಳ ಮುಖ್ಯ ನಿಮಗೆ. ಇನ್ನು ಕೆಲವು ವಿಚಾರಗಳು ವಿದ್ಯಾರ್ಥಿಗಳಿಗೆ ಕಬ್ಬಿಣದ ಕಡಲೆಯಂತೆ ಇರುವಂಥದ್ದು, ಅದರಲ್ಲೂ ಈ ಗಣಿತದ ವಿಚಾರ. ಆದರೆ ಈ ದಿನ ಗಣಿತದ ಬಗ್ಗೆ ನಿಮಗೆ ಹೆಚ್ಚು ಒಲವು ಇರುವಂಥ ದಿನ. ಏಕೆಂದರೆ ಬುಧ ಗಣಿತಕ್ಕೆ, ಲೆಕ್ಕಾಚಾರಕ್ಕೆ ಕಾರಕನಾಗಿರುವಂಥವನು. ಈ ದಿನ ನಿಮಗೆ ಒಳ್ಳೆಯ ಅನುಗ್ರಹ ಇದೆ, ಒಳ್ಳೆಯ ಆಶೀರ್ವಾದ ಇದೆ. ಹಾಗಾಗಿ ಈ ದಿನ ಅಂಥ ವಿಚಾರಗಳನ್ನು ಕೂಡ ಇಷ್ಟಪಡ್ತೀರಿ. ಒಟ್ಟಾರೆ ಕಷ್ಟದ ವಿಚಾರ, ಕಷ್ಟದ ಸಂಗತಿ ಅಂತಂದರೂ ಕೂಡ ಈ ದಿನ ನಿಮಗೆ ಇಷ್ಟವಾಗುವಂಥದ್ದು. ಅದನ್ನು ಏನಾದರೂ ಮಾಡಿ ಫೇಸ್ ಮಾಡಬೇಕು, ಧೈರ್ಯದಿಂದ ಎದುರಿಸಬೇಕು ಅನ್ನುವಂಥ ಒಂದು ಹಠ ಈ ದಿನ ನಿಮಗೆ ಬರುವಂಥದ್ದಿದೆ. ಒಳ್ಳೆಯ ಬೆಳವಣಿಗೆ. ಅದಕ್ಕಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಒಂದು ಪುಟ್ಟದಾದ ಪೂಜೆಯನ್ನು ಮಾಡಿ ಮನೆಯಲ್ಲೇ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 9. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಅದೃಷ್ಟದ ದಿನ. ನಿಮ್ಮ ಪ್ರೀತಿ ಪ್ರೇಮದ ವ್ಯವಹಾರಗಳು ಚೆನ್ನಾಗಿ ಕುದುರುವಂಥ ದಿನ. ಏಕೆಂದರೆ ಅದಕ್ಕಾಗಿ ಸ್ವಲ್ಪ ಶ್ರಮ ಇದೆ, ಒಂದು ಯೋಜಿತ ರೀತಿಯಲ್ಲಿ ಹೋಗುವಂಥ ಒಂದು ಮನಸ್ಸಿದೆ. ಆದರೆ ಈ ಪ್ರಯಾಣದ ಸಂದರ್ಭದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಹೊಸ ಸಂಪರ್ಕಗಳು, ಹೊಸ ಸಂಬಂಧಗಳು, ಇದರಿಂದ ಹೆಚ್ಚಿನ ಲಾಭ ಬರುತ್ತೆ. ಆದರೆ ಈ ಹಣಕಾಸಿನ ವಿಚಾರದಲ್ಲಿ ಈ ದಿನ ಯಾರನ್ನೂ ಕೂಡ ನಂಬಬೇಡಿ. ಅವರು ಹೊಸಬರೇ ಇರಲಿ, ಹಳಬರೇ ಇರಲಿ, ಬಂಧುಗಳೇ ಇರಲಿ, ಸ್ನೇಹಿತರೇ ಇರಲಿ, ಕುಟುಂಬಸ್ಥರೇ ಇರಲಿ, ಹಣಕಾಸಿನ ವಿಚಾರ ಬಹಳ ಕಟ್ಟುನಿಟ್ಟಾಗಿರಲಿ. ವ್ಯವಹಾರವಾಗಿರಲಿ, ಸಂಬಂಧವಾಗಿ ಇಟ್ಕೊಳ್ಬೇಕು ಈ ದಿನದಲ್ಲಿ. ಹಾಗೆ ಈ ದಿನದಲ್ಲಿ ವ್ಯಾಪಾರ ಚಟುವಟಿಕೆಗಳಿಗೆ ಸಂಪೂರ್ಣ ಗಮನವನ್ನು ಕೊಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಲಕ್ಷ್ಮೀ ಅಮ್ಮನವರ ದರ್ಶನ ಮಾಡಿ ಈ ದಿನ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ಪ್ರೀತಿಯ ವೀಕ್ಷಕರೇ, ಇಷ್ಟು ಹೊತ್ತು 12 ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಹಾಗೆ ಈ ದಿನ ಯಶಸ್ವಿ ದಿನ ಆಗಲಿಕ್ಕೆ ನಿಮ್ಮ ಕುಲದೇವರನ್ನು ಆರಾಧನೆ ಮಾಡ್ತಾಯಿರಿ, ಭಗವಂತನ ಸ್ಮರಣೆ ಮಾಡ್ತಾಯಿರಿ. ತಮಗೆಲ್ಲ ಒಳಿತಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ನಮಸ್ಕಾರ.